ಕೀರ್ತನೆಗಳು 36ನೇ ಕೀರ್ತನೆ ಅದರ 8ನೇ ವಾಕ್ಯದ ಕಡೆಗೆ ನಮ್ಮ ಸತ್ಯವೇದನೆಲ್ಲರೂ ಕೂಡ ತೆರೆಯೋಣ. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸುತ್ತಿ, ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. ಪ್ರೈಸ್ ದಿ ಲಾರ್ಡ್. ಸಂತೃಪ್ತಿ ಎಲ್ಲಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸಮೃದ್ಧಿ ಎಲ್ಲಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸಮೃದ್ಧಿ ಎಂಬುದಾಗಿ ಹೇಳಬೇಕಾದ್ರೆ ಕೊರತೆಯೇ ಇಲ್ಲದೆ ಇರುವಂಥ ಸಂಗತಿಗಳಿಗೆ ನಾವು ಸಮೃದ್ಧಿ ಎಂಬುದಾಗಿ ನಾವು ಹೇಳ್ತೀವಿ. ಹಾಗಾದರೆ ನಮ್ಮ ಲೈಫ್ನಲ್ಲಿ, ನಮ್ಮ ಕುಟುಂಬದಲ್ಲಿ ಇವತ್ತು ನಾವು ಏನಾದರೂ ಸ್ವಲ್ಪ ಸಮೃದ್ಧಿಯಾಗಿ ನಾವು ಇದ್ದೀವಿ, ಸಾಲ ಸೂಲಗಳ ಮಧ್ಯದಲ್ಲಿಯೂ ಒಂದು ಸ್ವಲ್ಪ ಸಮಾಧಾನವಾಗಿ ನಾವು ಇದ್ದೀವಿ, ದೈವಾಶೀರ್ವಾದದಲ್ಲಿ ನಾವು ಇದ್ದೀವಿ, ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ, ಯಾವುದು ಟ್ಯಾಬ್ಲೆಟ್ಸ್ ತಗೊಳ್ಳದೆ ಆರಾಮಾಗಿ ನಾವು ಇದ್ದೇವೆ. ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕೂಡ ಇಷ್ಟು ವರ್ಷ ದೇವರು ನಮ್ಮನ್ನು ಸಾಕಿ ಸಲುವಿ ಕಾಪಾಡಿ ನನ್ನನ್ನು ನಡೆಸ್ತಾ ಇದ್ದಾನೆ. ಆರೋಗ್ಯದಲ್ಲಿ, ಮಾನಸಿಕವಾಗಿಯೂ, ದೈಹಿಕವಾಗಿಯೂ, ಆರ್ಥಿಕವಾಗಿಯೂ ಆಮೇನ್ ದೇವರು ಐಶ್ವರ್ಯ ಕೊಡ್ತಾನೋ ಇಲ್ಲ ಹೇಳ್ರಿ? ಐಶ್ವರ್ಯದಿಂದ ನಮ್ಮನ್ನು ಸಮೃದ್ಧಿಗೊಳಿಸ್ತಾನೋ ಇಲ್ಲವೋ? ಇಲ್ಲ ಅನ್ನೋರು ಕೈ ಎತ್ರಿ. ಇಲ್ಲ ಪಾಸ್ರೆ. ಹೌದು, ನಾನು ಸ್ವಲ್ಪ ಆದ್ರೂ ದೇವರ ಐಶ್ವರ್ಯ ನಾನು ಹೊಂದಿದ್ದೇನೆ, ದೊಡ್ಡ ಐಶ್ವರ್ಯವಂತನ ಆಗ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗಾದ್ರೂ ದೇವ್ರು ನನ್ನನ್ನು ಭಿಕ್ಷುಕರನಾಗಿಡದೆ ದೇವರು ಒಂಚೂರು ನನ್ನನ್ನು ಆಶೀರ್ವದಿಸಿಟ್ಟಿದ್ದಾನೆ ಅನ್ನೋರು ಕೈ ಎತ್ರಿ ನೋಡೋಣ. ಹೆಂಗೆ ಎತ್ತಿದ್ದೀರ? ವಾ, ಏನು ಉಳಿದವ್ರೇನು? ಓಕೆ ಅಲ್ವಾ? ಅನ್ನಿಸ್ತದ ನಿಮಗೆ? ಹಾಗಾದ್ರೆ ಈಗ ಹೇಳ್ರಿ, ನೀವು ಹೊಂದಿರುವಂಥ ಈ ಐಶ್ವರ್ಯ ಯಾರಾದರೂ ಹೇಳ್ತೀವಿ ನಿಮ್ಮ ಜ್ಞಾನದಿಂದ, ನಿಮ್ಮ ಬಲದಿಂದ, ನಿಮ್ಮ ಟ್ಯಾಲೆಂಟಿಂದ, ನಿಮ್ಮ ಸಾಮರ್ಥ್ಯದಿಂದ ಇದು ಬಂತ? ಇಸ್ ಇಟ್ ಯುವರ್ ಎಬಿಲಿಟಿ? ಎಸ್ ಆರ್ ನೋ? ನೋ? ನಿಮ್ಮ ಸಾಮರ್ಥ್ಯದಿಂದ ನೀವು ಗಳಿಸಿದ್ರಾ? ಹಾಂ, ಇಲ್ಲಲ್ಲ. ಹಾಗಾದರೆ ಯಾವುದರಿಂದ ಬಂತು? ವಾಕ್ಯ ಹೇಳ್ತಿದೆ, ದೇವರ ಮಂದಿರದಿಂದ ಬಂತು. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಅದ್ರ ಜೊತೆ ಇನ್ನೊಂದು ವಾಕ್ಯವನ್ನು ತೆಗೆರಿ. 2 ಕೊರಿಂಥ 8:9 ವಾಕ್ಯಕ್ಕೆ ಬರ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ? ನಿಮಗೆ ಗೊತ್ತಾಗಿದೆಯಲ್ಲ. ಹಾಗಾದರೆ ದೇವರ ಮಂದಿರದ ಸಮೃದ್ಧಿ, ಆ ಮಂದಿರದಲ್ಲಿ ವಾಸಿಸುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. ಆಮೆನ್. ಕೇಳಿಸ್ಲಿಲ್ಲ ನನಗೆ? ನಮ್ಮ ಸಮೃದ್ಧಿ ಬರುವಂಥದ್ದು ದೇವರ ಮಂದಿರದಿಂದ ಬರ್ತದೆ ಮತ್ತು ಕರ್ತನ ಕೃಪೆಯಿಂದ ನಮಗೆ ಬರ್ತಿದೆ. ಯಾಕೆ? ಮುಂದಿನ ವಾಕ್ಯ ಹೇಳ್ತದೆ, ಕಂಟಿನ್ಯೂಷನ್. ಆತನು ಐಶ್ವರ್ಯವಂತನಾಗಿದ್ದು. ಎಷ್ಟು ಜನ ನಂಬ್ತೀರಾ ಯೇಸು ಸ್ವಾಮಿ ಐಶ್ವರ್ಯವಂತನು? ಎಸ್. ಯೇಸು ಸ್ವಾಮಿ ಶ್ರೀಮಂತನು ಎಂಬುದಾಗಿ ಈ ಪ್ರಪಂಚದಲ್ಲಿ ಆತನಷ್ಟು ಶ್ರೀಮಂತನು ಬೇರೆ ಯಾರೂ ಇಲ್ಲ ರೀ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಷ್ಟು ದೊಡ್ಡ ಶ್ರೀಮಂತನು ಯಾರೂ ಇಲ್ಲ. ಯಾಕಂದರೆ ವೆರಿ ಸಿಂಪಲ್. ಎಲ್ಲರೂ ಹೇಳ್ರಿ, ಮೇಲೆ ತೋರಿಸ್ರಿ, ಪರಲೋಕವೂ ಆತನದೇ. ಸ್ವರ ಇರೋರು, ಉಸಿರಿರೋರು ಅಷ್ಟೇ ಹೇಳ್ರಿ, ಪರಲೋಕವೂ ಆತನದೇ, ಭೂಮಿಯೂ ಆತನದೇ, ಭೂಮಿಯಲ್ಲಿರುವ ಎಲ್ಲದೂ ಆತನದೇ, ಬಂಗಾರವೂ ಆತಂದೆ, ಬೆಳ್ಳಿ ಆತಂದೆ, ತಾಮ್ರ ಆತಂದೆ, ಕಬ್ಬಣ ಆತಂದೆ, ಅನ್ನ ಆತಂದೆ, ಮಣ್ಣು ಆತಂದೆ, ಹೊನ್ನು ಮಣ್ಣು ಅಷ್ಟೇ, ಮತ್ತೆ ಹೆಣ್ಣು ಅನ್ನಲ್ಲ ನಾನು. ನಾವೆಲ್ಲರೂ ಆತನವರೇ. ಆಮೆನ್. We are all belongs to God. Amen. We are all belongs to Jesus. Amen. Hallelujah. ಹಾಗಾದರೆ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು ಎಲ್ಲವನ್ನೂ ಮಾಡಿರುವ ಆತನು ಎಷ್ಟು ದೊಡ್ಡ ಶ್ರೀಮಂತರನ್ರಿ ಆತನು. ಪ್ರೈಸ್ ದಿ ಲಾರ್ಡ್. ಎಷ್ಟು ದೊಡ್ಡ ಎಂಥ ಗಣಿ ನಿಕ್ಷೇಪಗಳು ಎಲ್ಲದೂ ಆತಂದೇ ರೀ. ಪ್ರಪಂಚನೇ, ಪರಲೋಕವೇ ಆತಂದು. ಹಾಗಾದರೆ ಪರಲೋಕ ರಾಜ್ಯ ಹೇಗಿದೆ ಅಂತೆ? ಎಲ್ಲವೂ ಕೂಡ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ. ಹೆಂಗಿದೆ? ಬಂಗಾರದಿಂದ ಮಾಡಲ್ಪಟ್ಟಿದೆ. ಆ ಬಂಗಾರದ ಸಿಂಹಾಸನದ ಮೇಲೆ, ಬಂಗಾರದ ಬೀದಿಯಲ್ಲಿ, ಬಂಗಾರದ ವಜ್ರ, ವೈಡೂರ್ಯ, ಹವಳ, ಮುತ್ತು, ರತ್ನ ಎಲ್ಲವೂ. ಆ ಬಿಲ್ಡಿಂಗೇ ಅದರಿಂದ ಕಟ್ಟಿದೆ. ಇಟ್ಟಿಗೆ ಅಲ್ಲಿ ಇಲ್ಲೇ ಇಲ್ಲ, ಸಿಮೆಂಟ್ ಇಲ್ಲೇ ಇಲ್ಲ ಅಲ್ಲಿ. ಬೆಸ್ಟ್ ಸಿಮೆಂಟ್ ಯಾವುದು ಸೋಮಣ್ಣ? ಬೆಸ್ಟ್ ಸಿಮೆಂಟ್ ಯಾವುದು? ಅಲ್ಟ್ರಾಟೆಕ್ಕಾ? ACC? ಅಲ್ಲಿ ಇವ್ರು ಹೇಳುವಂಥ ಯಾವ ಸಿಮೆಂಟೂ ಇಲ್ಲ. ಈಗ ಮರಳಿಗೋಸ್ಕರ ಹೊಡೆದಾಡ್ತಿದ್ದಲ್ಲ, ಯಾವ ಮರಳು ಇಲ್ಲ ಅಲ್ಲಿ. ಅಲ್ಲಿರೋದು ಒಂದೇ ಒಂದು ಬೆಳ್ಳಿ, ಮುತ್ತು, ರತ್ನ, ಬಂಗಾರ. ಇಂಥ ಐಶ್ವರ್ಯದಲ್ಲಿ ವಾಸಿಸುವ ದೇವರು
ಹಾ, ಆತನು ಐಶ್ವರ್ಯವಂತನಾಗಿದ್ದು ಬೈಬಲ್ ಹೇಳ್ತಿದೆ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನಿಮಗೋಸ್ಕರ ಬಡವನಾದನು. ಎಲ್ಲರೂ ಹೇಳಿ, ನಿಮಗೋಸ್ಕರ, ನನಗೋಸ್ಕರ. ಜೋರಗಡೆ, ನಿಮಗೋಸ್ಕರ, ನನಗೋಸ್ಕರ. ನಿಮ್ಮ ಪಕ್ಕದಲ್ಲಿ ನೋಡ್ರಿ, ನಿಮಗೋಸ್ಕರ. ಯೇಸು ಸ್ವಾಮಿ ಶ್ರೀಮಂತನಾಗಿದ್ರು ಏನಾದ್ರಂತೆ ಹುಟ್ಟಬೇಕಾದ ಒಂಚೂರು ಜಾಗ ಸಿಗ್ಲಿಲ್ರಿ. ಹಲೋ, ಆತನು ಹುಟ್ಟಬೇಕಾದ್ರೆ ಒಂಚೂರು ಜಾಗ ಸಿಗಲಿಲ್ಲ. ಯಾವ ಜಾಗದಲ್ಲಿ ಜೋರಗಡೆ, ಯಾವ ಜಾಗದಲ್ಲಿ? ಕೊಟ್ಟಿಗೆಯಲ್ಲಿ ಆತನಿಗೆ ಮಲಗಿಸಿದ್ರು. ಯೇಸು ಸ್ವಾಮಿನ ಕೊಟ್ಟಿಗೆಯಲ್ಲಿ ಮಲಗಿಸಿದ್ರು. ಆ ಕೊಟ್ಟಿಗೆಯಲ್ಲಿ ರಾಜರು ಬಂದು ಅಡ್ಡ ಬಿದ್ದಿದ್ದಾರೆ. ಶ್ರೇಷ್ಠವಾದ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಯೇಸು ಸ್ವಾಮಿಗೆ ಅಡ್ಡ ಬಿದ್ದಿದ್ದಾರೆ. ಬಿದ್ದು ಆತನನ್ನು ಆರಾಧಿಸಿದ್ದಾರೆ. ಯಾರಾದ್ರೂ ಹೇಳ್ರಿ ಆಮೆನ್. ಈಗ ವಾಕ್ಯ ಹೇಳ್ತಿದ್ದೆ, ಆತನು ಬಡವನಾಗಿದ್ದು ಉದ್ದೇಶ, ಆತನ ಬಡತನದಲ್ಲಿದ್ದು ತಾನು ಜೀವಿಸಿ ನಮಗೆ ಮಾದರಿಯಾಗಿ ತೋರಿಸಿದ ಉದ್ದೇಶ ಏನಂದರೆ ಆತನ ನಾಮವನ್ನು ಅರಿತ ಜನರಿಗೆ ಉದ್ಧಾರ ಮಾಡುವುದಕ್ಕಾಗಿ, ಆತ ನಾಮವನ್ನು ಅರಿತ ಜನರನ್ನು ಮೇಲಕ್ಕೆ ಎತ್ತುವುದಕ್ಕಾಗಿ, ಆತ ನಾಮವನ್ನು ಅರಿತ ಜನರಿಗೆ ತಿಪ್ಪೆಯಿಂದ ಮೇಲಕ್ಕೆತ್ತಿ ಪ್ರಭುಗಳ ಸಮ್ಮುಖದಲ್ಲಿ ಕೂರಿಸಿ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರವೇ ಆತನ ನಮಗೋಸ್ಕರ ಬಡವನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ನಾವು ಒಂಚೂರು ಏನಾದರೂ ನಾವು ಸಂಪಾದನೆ ಮಾಡ್ತಾ ಇದ್ದೇವೆ. ನಮ್ಮ ಕೈಗಳನ್ನು ದೇವರು ಆಶೀರ್ವದಿಸಿದ್ದಾರೆ, ನಮ್ಮ ದುಡಿಮೆಯನ್ನು ಆಶೀರ್ವದಿಸಿದ್ದಾರೆ. ಇನ್ನು ಆ ದುಡಿಲಿಕ್ಕೆ ದೇವರು ನಮಗೆ ಶಕ್ತಿ ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಾರೆ ಅಂದರೆ ಆತನ ಬಡತನದ ಆಶೀರ್ವಾದ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯ. ಹಾಗಾದರೆ ನಾವು ಹೊಂದಿರುವಂಥದ್ದು ಏನೇನೆಲ್ಲ ದೇವರಿಂದ ಹೊಂದಿದ್ದೇವೋ, ಈಗ ಯಾರು ಆತನಿಂದ ಹೊಂದಿದ್ದೇವೋ ಆತನಿಗೆ ನಾವು ಕೊಡಬೇಕೋ ಕೊಡಬಾರ್ದು? ಏನು ಮಾಡಬೇಕು? ಕೊಟ್ಟು ಆತನ ನಾವು ಸನ್ಮಾನಿಸಬೇಕು. ಆಮೇನ್. ನಾವು ಹೇಳಬೇಕು, ಸ್ವಾಮಿ ಇದು ನಿನ್ನಿಂದ ಬಂದಿದ್ದು. ಪ್ರೈಸ್ ದಿ ಲಾರ್ಡ್. ಕರ್ತನೆ, ಇದು ನಿನ್ನಿಂದ ಬಂತಪ್ಪ. ಇದು ನೀನು ಅಲ್ಲದೆ ಇದ್ದರೆ ಇನ್ಯಾರೂ ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನನಗೆ ಕೊಟ್ಟಿದ್ದೀಯಾ. ಈಗ ನಾನು ತಿರುಗಿ ನಿನಗೆ ಕೊಟ್ಟು ನಾನು ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ. ಯಾರಾದರೂ ಹೋದ್ರಿ 2 ಕೊರಿಂಥ ಚಾಪ್ಟರ್ 9, 2 ಕೊರಿಂಥ, 2 ಕೊರಿಂಥಿಯನ್ ಚಾಪ್ಟರ್ 9, 2 ಕೊರಿಂಥದವರ ಪತ್ರಕ್ಕೆ 9ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಹೋದ್ರಿ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ನಾವು ಸ್ವಲ್ಪವಾಗಿ ನಾವು ಕೊಡೋದಾಗಿದ್ರೆ ವಾಕ್ಯ ಹೇಳ್ತಿದೆ, ನೀವು ಸ್ವಲ್ಪವಾಗಿ ಕೊಯ್ತೀರಾ. ದೇವರಿಗೆ ನಾವೇನು ಹೊಂದಿದ್ದೇವೆ ಅದನ್ನು ತಿರುಗಿ ನಾವು ದೇವರಿಗೆ ಕೊಡುವಾಗ ಏನಾಗ್ತಿದೆ, ಆತನು ನಮಗೆ ತಿರುಗಿ ಹೇಗೆ ಕೊಡ್ತಾನೆ ಅಂತ ದೇವ್ರ ವಾಕ್ಯ ಹೇಳ್ತಿದೆ. ಹೆಂಗೆ ಕೊಡ್ತಾನೆ ಆತನು? ಹೆಚ್ಚಾಗಿ ಕೊಯ್ಯುವನು. ಹೆಚ್ಚಾಗಿ ಆತನು ಹೆಚ್ಚಾಗಿ ಆತನು ಕೊಯ್ಯುವನು ಎಂಬುದಾಗಿ ತಿಳುಕೊಳ್ಳಿರಿ. ಜೋರು ಹೇಳಿ, ತಿಳ್ಕೊಳ್ರಿ. ಯಾಕೆ ಮಾತು ಹೇಳ್ತಿದ್ರೆ ತಿಳ್ಕೊಳ್ರಿ? ಪೌಲನೇ ಹೇಳ್ತಿದ್ದಾನೆ, ತಿಳ್ಕೊಳ್ರಿ. ಹಲೋ, ಜ್ಞಾನವಂತರಾಗ್ರಿ ಎಂಬುದಾಗಿ ಹೇಳ್ತಾ ಇದೆ. ತಿಳುವಳಿಕೆ ಉಳ್ಳವರಾಗಿರ್ರಿ. ದೇವ್ರ ವಾಕ್ಯ ಹೇಳ್ತಿದೆ, ಕೊಟ್ಟು ಯಾರು ಭಿಕ್ಷುಕರಾಗುವುದಿಲ್ಲ. ಕೊಟ್ಟು ಐಶ್ವರ್ಯದಿಂದ ಐಶ್ವರ್ಯಕ್ಕೆ ನಡೆಸ್ತದೆ. ಕೊರತೆಗಳನ್ನು ನೀಗಿಸ್ತಾ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗುವವನಾಗಿದ್ದಾನೆ. ಅದೆಲ್ಲದೂ ಕೂಡ ಬಿಬ್ಲಿಕಲ್ ಫೈನಾನ್ಸ್ ಏನು ಹೇಳ್ತಿದೆ ಅಂದರೆ, ಸತ್ಯವೇದದ ಆರ್ಥಿಕತೆ ಏನು ಹೇಳ್ತಿದೆ ಅಂದರೆ, ನೀವು ಎಷ್ಟು ಕೊಡ್ತೀರೋ ಕೊಡೋದ್ರ ಮೇಲೆ ಅದನ್ನು ಡಿಪೆಂಡ್ ಆಗಿರ್ತದೆ. ಈಗ ಮುಂದೆ ಹೇಳ್ತಿದೆ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಹೇಳ್ತಿದೆ. ಪ್ರತಿಯೊಬ್ಬನು, ಒಂದ್ಸರಿ ಹೇಳ್ರಿ. ಪ್ರತಿಯೊಬ್ಬನು. ನಾವು ಫ್ಯಾಮಿಲಿಯಿಂದ ಇಡೀ ಕುಟುಂಬದಿಂದ 5 ಜನ ದುಡಿತಾ ಇದ್ದಾರೆ, ನಾನು ಒಬ್ಬರು ಮಾತ್ರ ನಾವು ಕೊಡ್ತೀವಿ. ವಾಕ್ಯ ಹೇಳ್ತಿದೆ, ದುಡಿಯುವ ಪ್ರತಿಯೊಬ್ಬರು ಕೊಡಬೇಕಂತ ದೇವ್ರ ವಾಕ್ಯ ಹೇಳ್ತದೆ. ನೀವೆಲ್ಲ ತೊಗೊಂಡೋಗಿ ಒಬ್ಬರು ನಿಮ್ಮ ಅಮ್ಮನೋ ಅಪ್ಪನೋ ಕೈಯಾಗ ಕೊಟ್ಬಿಡ್ತೀವಿ. ಓಕೆ, ನಿಮ್ಮ ಅಪ್ಪ ಏನು ಮಾಡ್ತಾರೆ, ಸೊ ಇದು ನನ್ನ ದೊಡ್ಡ ಮಗಂದು ನನಗಿರಲಿ, ಸಣ್ಣ ಮಗಂದು ಅದರಲ್ಲೇ ಒಂಚೂರು ತೆಗೆದು ಕಾಣಿಕೆ ಕೊಡೋಣ, ದೇವ್ರಿಗೆ ಸಲ್ಸೋಣ. ನೀವೇನು ಕೊಡ್ತೀರೋ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಯಾಕೆ ದೇವರು ಹೇಬೇಲನ ಕಾಣಿಕೆಗಳನ್ನು ಆಶೀರ್ವದಿಸಿದ ಎಂಬುದಾಗಿ ನೋಡಬೇಕಾದ್ರೆ ಮುಂದಿನ ವಾಕ್ಯ ಹೇಳ್ತೈತೆ ನೋಡ್ರಿ. ಈಗ ಏನಂತೆ? ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಹೇಬೇಲನ ಕಾಣಿಕೆಯನ್ನು ದೇವರು ಆಶೀರ್ವದಿಸಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ಹೇಬೇಲನ್ನು ದುಃಖದಿಂದ ಕೊಡಲಿಲ್ಲ ಅಥವಾ ಬಲಾತ್ಕಾರದಿಂದನೂ ಆತನು ಕೊಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹೇಗೆ ಕೊಟ್ಟ ಹೇಬೇಲನು?
ಸಂತೋಷವಾಗಿ ಕೊಡುವವನ ಮೇಲೆ ಹೇಬೇಲನು ಸಂತೋಷವಾಗಿ ಕೊಟ್ಟನು. ಓಕೆ, ಆಮೇಲೆ ಏನಂತೆ? ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ಆಮೇನ್. ಆಮೆನ್. ಸಂತೋಷವಾಗಿ ಕೊಡ್ರಿ. ಕೊಡ್ಬೇಕಾದ್ರೆ ಏನಾಗ್ತದೆ? ದೇವ್ರಿಗೆ ಏನಿದೆ ಅಂತೆ? ದೇವ್ರಿಗೆ ಏನಿದೆ? ಪ್ರೀತಿ ಉಂಟು. ದೇವರು ಅದನ್ನು ಆಶೀರ್ವದಿಸ್ತಾರೆ. ನಮ್ಮ ಕಾಣಿಕೆಗಳನ್ನ ದೇವರು ಘನಪಡಿಸ್ತಾರೆ. ಹಲ್ಲೆಲೂಯ. ಯಾರಾದರೂ ಹೋದ್ರಿ ಟಕ್ ಅಂತಂದು ಹೇಳಿ ತೆಗಿರಿ. ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 2ನೇ ವಾಕ್ಯದ ಕಡೆ ನಮ್ಮ ಸತ್ಯವೇ ತಿಳಿಸೋಣ. ಯೋಹಾನನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 2ನೇ ವಾಕ್ಯ. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಳೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ತನ್ನ ತಲೆ ಕೂದಲಿಂದ ಪಾದಗಳನ್ನು ಒರೆಸಿದಳು. ಹೆಂಗೆ ಆತನ ಆರಾಧಿಸಿದ್ಲು? ತನ್ನ ಸರ್ವಸ್ವನ್ನೇ ದಾರೆರೆದು. ಮಹಿಳೆಯರಿಗೆ ಭಾಳ ಶ್ರೇಷ್ಠವಾದದ್ದು ಕೂದಲ. ಅದು ಅವ್ರಿಗೆ ಗೌರವ, ಅದು ಅವ್ರಿಗೆ ಮಹಿಮೆ. ಆ ಮಹಿಮೆ ಎಲ್ಲವನ್ನು ಯಾರ ಬಳಿಗೆ ತರ್ತಾ ಇದ್ದಾಳೆ? ಯೇಸುವಿನ ಪಾದಕ್ಕೆ ಬರ್ತಾ ಇದ್ದಾಳೆ. ಕಣ್ಣೀರನ್ನು ಸುರಿಸಿ ತನ್ನ ಕಣ್ಣೀರಿನಿಂದ ಮತ್ತು ಅವಳಲ್ಲಿದ್ದಂಥ ಶ್ರೇಷ್ಠವಾದ ಅಚ್ಚ ಜಟಮಾಂಸಿ ತೈಲ, ನಾರ್ಡ್ ಎಂಬ ಕರಿತೀವಿ. ಓಕೆ, ನನ್ನ ಹತ್ರ ಇದೆಲ್ಲ ಇದು ಅನಾಯಿಂಟಿಂಗ್ ಆಯಿಲ್ ಇತ್ತಲ್ಲ ಇದು. ಸೊ ಆ ಅಚ್ಚ ಜಟಮಾಂಸಿ ತೈಲದ ಒಂದು ಭಾಗ ನನ್ನ ಹತ್ರ ಇದೆ. ಎಷ್ಟು ಸ್ಮೆಲ್ ಇದೆ ಗೊತ್ತಾ? ಇದು ಒಂದೇ ಎಣ್ಣೆ ಕೈಗೆ ಹಾಕಿ ರಬ್ ಮಾಡಿ ಸ್ಮೆಲ್ ನೋಡಿದ್ರೆ ಅಷ್ಟು ಘಮ 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 ಅಂತ ಪರಿಮಳ ಇದೆ ಈ ಆಯಿಲ್ನಲ್ಲಿ. ಇದು ಅಭಿಷೇಕದ ಎಣ್ಣೆ. ಇದು ಇಸ್ರಾಯೇಲ್ ದೇಶದ್ದು. ಇಲ್ಲಿದಲ್ಲ ಇದು. ದಿಸ್ ಇಸ್ ಫ್ರಮ್ ಇಸ್ರಾಯೇಲ್. ಲಾಸ್ಟ್ ಟೈಮ್ ನಮ್ಮ ಸ್ನೇಹಿತರು ಪಾಸ್ಟರ್ ಹೋದಾಗ ನಾನು ಅವ್ರಿಗೆ ಹೇಳಿದ್ದೆ, ಪಾಸ್ಟರ್ ನನಗೆ ಅನಾಯಿಂಟಿಂಗ್ ಆಯಿಲ್ ತಂದು ಕೊಡ್ರಿ ಎಂಬುದಾಗಿ. ಸೊ ನಿಮಗೆ ನಾನು ಪ್ರೇಯರ್ ಮಾಡಿದ್ದು ಕೂಡ ಇದೆ. ಇಸ್ರಾಯೇಲ್ ದೇಶದ ಅನಾಯಿಂಟಿಂಗ್ ಆಯಿಲ್ ಇದು ಇಲ್ಲೆಲ್ಲ ಅಂಗಡಿ ಶಟ್ರಂಗಡಿ ಸಿಗೋವಂಥ ಕೊಬ್ಬರಿ ಎಣ್ಣೆ ಅಲ್ಲ ಇದು. ಪ್ರೈಸ್ ದಿ ಲಾರ್ಡ್. ಹೊಸ ವರ್ಷದಲ್ಲಿ ನಿಮಗೆ ಅನಾಯಿಂಟಿಂಗ್ ಮಾಡಿದ್ನಲ್ಲ, ಅದು ಕೂಡ ಇದೆ ಆಯಿಲ್. ವಾಕ್ಯ ಹೇಳ್ತಿದೆ, ಅವಳು ಏನು ಮಾಡಿದ್ಲು? ಮರಿಯಳು ಏನು ಮಾಡಿದ್ಲು? ತಾನು ಕೊಡಬೇಕಾದ್ರೆ ತನ್ನ ಹೃದಯದಲ್ಲಿ ಅವಳು ಏನು ಮಾಡಿದ್ದಾಳೆ? ಆಲ್ರೆಡಿ ಅವಳು ಡಿಸೈಡ್ ಮಾಡಿಬಿಟ್ಟಿದ್ದಾಳೆ, ನಾನು ಅಳತೆಯನ್ನು ಮೀರಿ ನಾನು ಕೊಡ್ತೇನೆ, ದ ಬೆಸ್ಟ್ ಆಗಿರೋದನ್ನು ನಾನು ಕೊಡ್ತೇನೆ. ನನ್ನ ಹತ್ರ ಏನಿದೆ, ಏನು ಕೊಡ್ಬೋದು, ನಾನು ಏನು ಕೊಡ್ಬೋದು ಯೋಚನೆ ಮಾಡ್ತಾಯಿದ್ದಾಳೆ. ನನ್ನ ರಕ್ಷಣೆಗೆ, ನನ್ನ ಬಿಡುಗಡೆಗೆ, ನನ್ನ ಸ್ವಸ್ಥತೆಗೆ ಕಾರಣವಾಗಿರುವ ಆತನಿಗೆ ನನಗೊಂದು ಅವಕಾಶ ಸಿಕ್ಕಿದೆ, ನನಗೆ ಆತನನ್ನು ಸನ್ಮಾನಿಸಲಿಕ್ಕೆ. ಎಲ್ಲಿದ್ದಾರೆ? ಲಾಜರನ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಏನು ಮಾಡೋ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ ನನಗೀಗ. ನಾನೀಗ ದೇವರು ನಾನು ಸನ್ಮಾನಿಸ್ಬೋದು. ಹೆಂಗೆ ನಾನು ಸನ್ಮಾನಿಸ್ಬೋದು? ನೋಡಿದ್ಲು, ಅವಳ ಮನೇಲಿ ಏನಿದೆ? ದ ಕಾಸ್ಟ್ಲಿಯೆಸ್ಟ್ ಪರ್ಫ್ಯೂಮ್ ಇದೆ ಅವಳ ಹತ್ರ. ಆಯಿಲ್, ಅನಾಯಿಂಟಿಂಗ್ ಪರ್ಫ್ಯೂಮ್ ಆಯಿಲ್ ಇದೆ. ಆ ಆಯಿಲ್ನ ತೆಗೆದುಕೊಂಡು ಬಂದು ಅದನ್ನು ಒಡೆದು ಯೇಸು ಸ್ವಾಮಿ ಪಾದಕ್ಕೆ ಹಾಕಿ ಸುರುಬಿಟ್ಟು ತನ್ನ ತಲೆ ಕೂದಲು ತೆಗೆದು ಒರೆಸಿದ್ಲು. ವಾಹ್! ಯೇಸು ಸ್ವಾಮಿ ಅದನ್ನು ಸನ್ಮಾನಿಸಿದ್ರಾ? ಹಲೋ, ಸನ್ಮಾನಿಸಿದ್ರಾ? ಸನ್ಮಾನಿಸಿದ್ರ. ಅದನ್ನು ನೋಡಿದ ತಕ್ಷಣ ಒಬ್ರಿಗೆ ಹೊಟ್ಟೆ ಕಿಚ್ಚು ಬಂತು. ಯಾರಿಗೆ? ಇಸ್ಕರಿಯೋತ ಯೂದನಿಗೆ. ನೀವು ಕೊಡುವ ಹಣ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚಾಗ್ಬೇಕು, ಹಂಗೆ ಕೊಡ್ರಿ. ಆಮೇನ್. ಯಾರ್ದು ಇಷ್ಟ ಕಷ್ಟ ಕೇಳಬೇಡ್ರಿ. ಹೃದಯದಲ್ಲಿ ನಿಮಗೆ ಬಂತ ದೇವರಾತ್ಮ ಮಾತಾಡಿದ್ರೆ ಸುಮ್ಮನೆ ಯಾರ ಮಾತು, ಹೆಂಡತಿ ಮಾತು ಕೇಳಬೇಡ್ರಿ, ಗಂಡನ ಮಾತು ಕೇಳಬೇಡ್ರಿ, ಯಾರ ಮಾತು ಕೇಳಬೇಡ್ರಿ, ಸುಮ್ಮನೆ ತೆಗೆದುಕೊಡ್ರಿ. ಆಮೇನ್. ಪ್ರೈಸ್ ಗಾಡ್. ಸಮ್ಟೈಮ್ಸ್ ದೇವ್ರು ಮಾತಾಡ್ತಾರೆ. ಆಮೇನ್. ಪವಿತ್ರಾತ್ಮನ ದೇವ್ರು ಮಾತಾಡ್ತಾರೆ. ನನ್ನ ಜೊತೆಗೆ ಲಾಸ್ಟ್ ಒಬ್ಬರು ಸೇವಕರು ಬಂದಿದ್ರು ನನ್ನ ಜೊತೆಗೆ ಶಿವಮೊಗ್ಗಕ್ಕೆ. ರಿಟರ್ನ್ ಬಂದ್ವಿ. ನಾನು ಹರಿಹರ ಬಸ್ ಸ್ಟ್ಯಾಂಡಿಗೆ ನಾನು ಕಾರಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಅವ್ರಿಗೆ. ನನಗೆ ಕ್ಲೀನಾಗಿ ಸೆನ್ಸ್ ಆಯಿತು ಅವ್ರ ಹತ್ರ ದುಡ್ಡಿಲ್ಲ ಅಂತ. ತೆಗೆದು ನೋಡಿದೆ, 500 ರೂಪೀಸ್ ಇತ್ತು. ಸುಮ್ಮನೆ ತೆಗೆದುಬಿಟ್ಟು ಅವ್ರ ಕೈಗೆ 500 ರೂಪೀಸ್ ಕೊಟ್ಟೆ. ಅವರು ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ಪ್ರೈಸಲ್ಲೋ. ಅವ್ರು ಕೇಳಿದ್ರು, ಪಾಸ್ಟರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾನು ಅಂತ ದುಡ್ಡಿಲ್ಲ ಅಂತಂದಿಲ್ಲ ಅಂತ. ಒಬ್ಬ ಸೇವಕ ಇನ್ನೊಬ್ಬ ಸೇವಕನ ಕಷ್ಟನ ಅರ್ಥ ಮಾಡ್ಕೊಳ್ತಾನೆ. ನಾವು ಕೊಡಬೇಕಾದ್ರೆ ಹೆಂಗೆ ಕೊಡಬೇಕು? ಹೃದಯದಿಂದ ಸಂತೋಷವಾಗಿ ಕೊಡಬೇಕು. ಈ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ? ತನ್ನ ಹೃದಯದಿಂದ ಸಂತೋಷವಾಗಿ ಎತ್ತಿ ಯೇಸು ಸ್ವಾಮಿ ಪಾದದ ಬಳಿಗೆ ತಂದರೆ ಯೇಸು ಸ್ವಾಮಿ ಅದನ್ನು ಸನ್ಮಾನಿಸಿ ಅದನ್ನು ಗೌರವಿಸಿದರು. ನೀವು ಕೊಡಬೇಕಾದ್ರೆ ಯಾರ್ದು ಸಲಹೆ ಕೇಳಬೇಡ್ರಿ. ದೇವರ ಆತ್ಮನೂ ನಿಮ್ಮ ಒಳಗಡೆ ಮಾತನಾಡಿದರೆ ಅದನ್ನು ಸನ್ಮಾನಿಸ್ಬಿಡ್ರಿ. ಅದು ಎಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗ್ತೈತೆ ಅಂದರೆ ನೋಡಿಲಿ, ಜಸ್ಟ್ ಥಿಂಕ್ ಮಾಡಿರಿ. ಇಲ್ಲೊಂದು ಗಾಡ್ರೇಜ್ ಬೀರ್ ಇದೆ ಅಂತ ಜಸ್ಟ್ ಥಿಂಕ್ ಮಾಡಿರಿ. ಅದ್ರ ತುಂಬ
ನಿಮ್ಮ ಆಶೀರ್ವಾದಗಳಿದೆ. ಹಣ ಇರ್ಬೋದು, ಬೆಳ್ಳಿ ಬಂಗಾರ, ವಸ್ತು, ಸ್ಥಾನ, ಮಾನ, ನೀವು ನಿಮ್ಮ ಮಕ್ಕಳು ಉಂಡು ತಿಂದು ಸಂತೋಷ ಪಡುವಷ್ಟು ಅದರಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಪ್ರತಿ ಕೊಡುವಿಕೆಯು ಒಂದು ಅನ್ಲಾಕ್ ಆಗಿದೆ, ಅದು ಒಂದು ಕೀ ಆಗಿದೆ. ಕೀ ಹಾಕಿ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಿಗ್ತದೆ. ಪ್ರೈಸಲ್ಲೋ. ಇನ್ನೊಂದು ವಾಕ್ಯ ಹೋದ್ರಿ, ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು. ಓಕೆ, ಇಲ್ಲಿ ವಾಕ್ಯ ಹೇಳ್ತಿದೆ, ಇದನ್ನು ನೋಡಿದವರೆಲ್ಲರೂ ಏನಂತ ಮಾತಾಡ್ಕೊಳ್ತಾ ಇದ್ದಾರೆ? ಪಾಪಿಗಳು. ಇವನು ಪಾಪಿಯಾಗಿರುವವನ ಬಳಿಯಲ್ಲಿ ಪಾಪಿಯಾಗಿರುವವನ ಬಳಿಗೆ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಅಂತ ಏನ್ ಮಾಡಿದ್ರಂತೆ? ಗುಣುಗುಟ್ಟಿದರು. ಜೋರಾಗಿ ಗುಣಗುಟ್ಟಿದ್ರು. ಜೋರಾಗಿ ಗುಣಗುಟ್ರಿ ಸಿಸ್ಟರ್, ಒಂದ್ಸಲ ಹೇಳಿ. ಗುಣಗುಟ್ಟಿದ್ರು. ಏನಂತ ಗುಣಗುಟ್ಟಿದ್ರಂತೆ? ಅಯ್ಯೋ, ಆ ಪಾಪಿ ಮನೆಗೆ ಹೊಂಟಾನಲ್ಲ ಇವನು. ಯಾರು ಕುರಿತಾಗಿ ಗುಣಗುಡ್ತಾ ಇದ್ದಾರೆ? ಯೇಸು ಸ್ವಾಮಿ ಕುರಿತಾಗಿ. ಪಾಪಿ ಯಾರು ಇಲ್ಲಿ? ಜಕ್ಕಾಯ. ಜೋರಾಗಿ ಯಾರು? ಜಕ್ಕಾಯನು ಪಾಪಿ ಎಂಬುದಾಗಿ ಜನರು ಹೇಳ್ತಾ ಇದ್ದಾರೆ. ಜಸ್ಟ್ ಥಿಂಕ್ ಮಾಡ್ರಿ, ಅವನು ಪಾಪಿ ಎಂಬುದಾಗಿ ಹೇಳಬೇಕಾದ್ರೆ ಒಂದು ನಿಮಿಷ ಅವನ ಹಾರ್ಟ್ ಬ್ರೇಕ್ ಆಯಿತು. ಅವನು ಯೇಸುವನ್ನು ನೋಡಬೇಕೆಂಬುದಾಗಿ ತನ್ನ ಹೃದಯದಲ್ಲೇ ನಿರ್ಣಯಿಸಿದ್ದಾನೆ. ತಾನು ಗಿಡ್ಡನಾಗಿದ್ದಾನೆ. ಯೇಸು ನನಗೆ ಈ ಜನರ ಮಧ್ಯದಲ್ಲೇ ಕಾಣೋದಿಲ್ಲ ಎಂಬುದಾಗಿ ಮರವನ್ನು ಹತ್ತಿದ್ದಾನೆ. ಮರ ಹತ್ತಬೇಕಾದ್ರೆ ಅವನಿಗೇನು ಅನ್ನಿಸ್ಲಿಲ್ಲ. ಹಲೋ, ಜಕ್ಕಾಯನು ಮರವನ್ನು ಹತ್ತಬೇಕಾದ್ರೆ ಅವನಿಗೇನು ಅನ್ನಿಸ್ಲಿಲ್ಲ, ಏನು ಶೇಮ್ ಆಗಲಿಲ್ಲ ಅವನಿಗೆ. ಜನ ಎಲ್ಲ ನೋಡಿ ನಗ್ತಾಯಿದ್ರು, ಓಪ್ಪ ಇವನೇನು ಮರ ಹತ್ತುತ್ತಾ ಇದ್ದಾನಲ್ಲ ಇವನು ಅಂತಿದ್ದಿಲ್ಲ ಅಂತ. ಏನು ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯೇಸುವನ್ನು ನೋಡ್ದ ಅಷ್ಟೇ. ಅವ್ನ ಲೈಫ್ನಲ್ಲಿ ಯೇಸು ನೋಡಬೇಕಾಯ್ತು ಅಷ್ಟೇ. ಯೇಸುಸ್ವಾಮಿ ನೋಡಿದ ತಕ್ಷಣವೇ ಸಂತೋಷಪಟ್ಟ. ಈಗ ಯೇಸುಸ್ವಾಮಿ ಹೇಳ್ತಿದ್ದಾರೆ, ಜಕ್ಕಾಯ ತಟ್ಟನೆ ಇಳಿದ್ವಾ, ಇವತ್ತು ನಾನು ಏನು ಮಾಡ್ತೀನಿ, ನಿನ್ನ ಮನೆಗೆ ನಾನು ಬರ್ತೀನಿ. ಅವಾಗಲೂ ಅವನಿಗೆ ಏನು ಅನ್ನಿಸ್ಲಿಲ್ಲ. ಯೇಸು ನನ್ನ ಮನೆಗೆ ಬರ್ತಾರೆ, ಕಮ್ ಲೆಟ್ಸ್ ಗೋ ಹ್ಯಾವ್. ಏನು ಮಾಡ್ಬೋದು ನಾನು? ಏನು ಮಾಡ್ಸೋಣ? ಊಟ ಏನು ಮಾಡ್ಸೋಣ? ಅಡುಗೆ ಏನು ಮಾಡ್ಸೋಣ? ಎಲ್ಲ ಇದೆ. ದೊಡ್ಡ ಶ್ರೀಮಂತ ಅವನು, ಏನು ಬೇಕಾದ್ರೂ ಮಾಡಿಸ್ಬೋದು. ಇಮ್ಮಿಡಿಯೇಟಾಗಿ ಜೊಮ್ಯಾಟೊ ಆರ್ಡ್ರ್ ಮಾಡಿ ಅದನ್ನು ತರಿಸ್ಬೋದು ಅವನು. ಕರೆಕ್ಟ್? ದೊಡ್ಡ ಶ್ರೀಮಂತ ಅವನು. ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಯೇಸು ಸ್ವಾಮಿ ಯಾವಾಗ ಅವನ ಮನೆ ಕಾಲಿಟ್ಟರೋ ಈ ಜನ ಏನಂತ ಮಾತಾಡ್ಕೊಳ್ತಾ ಇದ್ದಾರೆ, ಹಲೋ, ಪಾಪಿ ಆಗಿರೋನ ಮನೆಗೆ ಈತನು ಹೋಗೋದೆಂತ? ಹಾಗಾದರೆ ಅವನ ಪಾಪಕ್ಕೆ, ಅವನ ದಾಸತ್ವಕ್ಕೆ ಕಾರಣ ಏನಾಗಿದೆ ಅಂದರೆ ಅನ್ಯಾಯವಾಗಿರೋದು ಅವನ ಒಳಗಡೆ ಇದೆ. ಸುಲಿಗೆ ಮಾಡಿರೋದು ಅವನ ಒಳಗಡೆ ಇದೆ. ಜನರಿಗೆ ಮೋಸ ಮಾಡಿರುವಂಥದ್ದು, ಮೋಸದ ಹಣ ಅವನ ಒಳಗಡೆ ಇದೆ. ಯೇಸು ಸ್ವಾಮಿ ಬಂದು ಆತನ ಜೊತೆಗೆ ಏನಾದರೂ ಮಾತನಾಡೋದಕ್ಕಿಂತ ಮುಂಚೆ ತನ್ನ ಹೃದಯದಲ್ಲಿ ನಿರ್ಣಯಿಸ್ತಾ ಇದ್ದಾನೆ, ಎಸ್, ಯಾಕೆ ಜನರು ನನಗೆ ಪಾಪಿ ಅಂತ ಕರೀಬೇಕು? ಯಾಕೆ ನನಗೆ ಕಳ್ಳ ಅಂತ ಕರೀಬೇಕು? ಯಾಕೆ ನಾನು ಮೋಸಗಾರ ಅಂತ ಕರೀಬೇಕು? ಯಾಕೆ ನನಗೆ ವಂಚಕ ಅಂತ ನನಗೆ ಕರೀಬೇಕು? ಎಸ್, ಇವತ್ತು ನಾನು ಅದರಿಂದ ನಾನು ಬಿಡುಗಡೆ ಆಗ್ತೀನಿ. ಆ ಬಂಧನದಿಂದ ಇವತ್ತು ನಾನು ರಿಲೀಸ್ ಆಗ್ತೀನಿ. ನಾನು ಈ ಬಂಧನದಿಂದ ಹೊರಗಡೆ ಬರ್ತೀನಿ ನಾನು ಇವಾಗ. ಯೇಸು ಸ್ವಾಮಿ ಬಂದು ಮಾತಾಡಬೇಕಾದ್ರೆ ಫಸ್ಟ್ ಬಂದು ಹೇಳ್ದೆ, ಸ್ವಾಮಿ ನೀನು ಒಂದು ತುತ್ತ ಅನ್ನ ತಿನ್ನೋದ್ರೊಳಗಾಗಿ ನಾನೊಂದು ಕಮಿಟ್ಮೆಂಟ್ ಮಾಡ್ತಾ ಇದ್ದೇನೆ. ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಮಾಡಿ ಬಡವರಿಗೆ ಕೊಟ್ಬಿಡ್ತೀನಿ. ಹಲ್ಲೆಲೂಯ. ಅನ್ಯಾಯವಾಗಿ ಯಾರಿಂದಾದ್ರೂ ಕಿತ್ಕೊಂಡಿದ್ರೆ ಅದನ್ನು ತಿರುಗಿ 4 ವಾಪಸ್ ಕೊಟ್ಟುಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಅವ್ರ ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಮುಂಚೆ, ಅವನು ಅವತ್ತು ಒಂದು ತುತ್ತು ತಾನು ಬಾಯಲ್ಲಿ ಹಾಕೋದಕ್ಕಿಂತ ಮುಂಚೆ ತಾನೊಂದು ಹೃದಯದಲ್ಲಿ ಒಂದು ನಿರ್ಣಯಿಸ್ತಾ ಇದ್ದಾನೆ, ಅನ್ಯಾಯಗಾರವಾಗಿರುವಂಥದ್ದು, ಅನ್ಯಾಯವಾದಂಥ ಐಶ್ವರ್ಯ, ಅನ್ಯಾಯವಾಗಿರುವಂಥ ಸಂಗತಿಗಳು ಯಾವುದು ಇವತ್ತು ನನ್ನ ಜನರು ನೋಡಿ ನನ್ನನ್ನು ಇವತ್ತು ಪಾಪಿ ಎಂಬುದಾಗಿ ನಾನು ಕರೀತಾ ಇದ್ದಾರೋ, ಆ ಪಾಪದ ಫಲದಿಂದ ಇವತ್ತು ನಾನು ಬಿಡುಗಡೆ ಆಗಬೇಕು. ಇವತ್ತು ನಾನು ಕಮಿಟ್ಮೆಂಟ್ ಮಾಡ್ತೇನೆ. ಅದು ಯಾರ ಮುಂದೆ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಮುಂದೆ ಹೇಳ್ತಾ ಇದ್ದಾರೆ. ಸಕಲ ಐಶ್ವರ್ಯಕ್ಕೂ ಕಾರಣವಾಗಿರುವ ಆತನ ಮುಂದೆ ಹೇಳ್ತಾ ಇದ್ದಾರೆ, ಕರ್ತನೆ, ಇವತ್ತು ನಾನೇನು ತೀರ್ಮಾನ ಮಾಡ್ತಾ ಇದ್ದಾನೋ ಆ ರೀತಿ ನಾನು ನಡ್ಕೊಳ್ತೇನೆ. ಅದು ಎಲ್ಲರ ಮುಂದೆ ಹೇಳ್ತಾ ಇದ್ದಾನೆ. ಈಗ ಹೇಳ್ರಿ ನೋಡೋಣ, ಆ ಜನರು ಈಗ ಹೆಂಗಾಗಿರ್ಬೋದು? ಸುತ್ತ ಕೇಳಿಸ್ಕೊಂಡಂಥ ಜನರಿಗೆ ಏನಾಗಿದೆ ಇವಾಗ? ವಾವ್, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾನು ಚಂದ್ರನಿಗೆ ಎಷ್ಟು ಕೊಡಬೇಕಿತ್ತು? ಎಷ್ಟು ಅನ್ಯಾಯವಾಗಿ ಕಿತ್ಕೊಂಡಿದ್ದೀನಿ ನಾನು? 10,000 ರೂಪಾಯಿ ಅನ್ಯಾಯವಾಗಿ ನಾನು ಕಿತ್ತುಬಿಟ್ಟಿದ್ದೀನಿ ಚಂದ್ರನ ಹತ್ರ. ಈಗ 4% ನಾನು ಜಾಸ್ತಿ ಕೊಡಬೇಕೀಗ. ಎಷ್ಟು ಕೊಡಬೇಕೀಗ ನಾನು? 40,000. ಚಂದ್ರಣ್ಣ ಇವತ್ತು 40,000 ಕೊಡ್ತೀನಿ ಅಂದರೆ ಚಂದ್ರನಿಗೆ ಹೆಂಗೆ ಅನಿಸ್ಬೋದು? ದುಡ್ಡು ಸಿಕ್ಕಿದ ಮೇಲೆ ಎಲ್ಲರ ಬಾಯಲ್ಲಿ ಅದೇ ಬರೋದು. ಅವತ್ತು ಅದೇ ರೀ ಆಗಿದ್ದಲ್ಲಿ. ಆಮೇಲೆ ನನ್ನ ಪ್ರೀತಿಯುಳ್ಳ ದೇವಚಂದ್ರೆ, ಎಲ್ಲೋ ಒಂದು ಹತ್ರ ನಿಮ್ಮ ಐಶ್ವರ್ಯಕ್ಕೆ ಏನಾದರೂ ಒಂದು ಅಡ್ಡಿ ಆಗಿರೋದು ಹಾಕಿದರೆ, ಓಕೆ ಹೌದು, ನೀವು ನಾನು ದೇವ್ರ ಸನ್ನಿಧಾನದಲ್ಲಿ ಕಳ್ಳ ಸುಳ್ಳ ಅನ್ಸ್ಕೊಳೋದ್ರೊಳಗಾಗಿ, ಏನು ಪಾಪಿ ಅನ್ಸ್ಕೊಳೋದ್ರಾಗಿ, ಅನ್ಯಾಯವಾಗಿ ಇವತ್ತು ಅದು ನಾನು ಕೊಡಬೇಕಿತ್ತು, ಕೊಡಲಿಲ್ಲ, ಹಂಗೆ ನನ್ನ ಹತ್ರ ಒಳಗೆ ಐತಿ ಅಂದರೆ ಇವತ್ತು ಆ ಬಂಧನದಿಂದ ಹೊರಗೆ ಬನ್ನಿರಿ.
ಐಶ್ವರ್ಯ ನಿಮಗೋಸ್ಕರ ಕಾದಿದೆ, ಸಮೃದ್ಧಿಯು ನಿಮಗೋಸ್ಕರ ಕಾದಿದೆ, ದೇವರ ಮಂದಿರದಲ್ಲಿ ಹೊರಡುವ ಸಮೃದ್ಧಿಯು ನಿಮಗೋಸ್ಕರ ವೇಟ್ ಮಾಡ್ತಿದೆ. ಸಮ್ಟೈಮ್ಸ್ ಆಶೀರ್ವಾದ ಬಂದು ಸ್ಟ್ರಕ್ಕಾಗಿ ನಿಂತಿರ್ತದೆ. ಅನ್ಲೆಸ್ ಯು ಅನ್ಲಾಕ್, ನೀವು ಎಲ್ಲಿ ತನಕ ಅದು ಅನ್ಲಾಕ್ ಮಾಡಿ ಓಪನ್ ಮಾಡೋದಿಲ್ಲೋ, ಅದು ಎಲ್ಲಿ ತನಕ ನೀವು ಬಿಚ್ಚೋದಿಲ್ವೋ ಅಲ್ಲಿ ತನಕ ಅದು ಅಲ್ಲೇ ಇರ್ತದೆ. ಯಾಕಂದರೆ ಅನ್ಯಾಯವಾಗಿರುವಂಥದ್ದನ್ನು ರಿಲೀಸ್ ಮಾಡಿರಿ. ಯಾವಾಗ ಈ ಅನ್ಯಾಯವಾಗಿರುವಂಥದ್ದನ್ನು ಆತನು ರಿಲೀಸ್ ಮಾಡಿದ್ನೋ, ಈಗ ಆತನು ಏನಾದ ಗೊತ್ತಾ, ಅಬ್ರಹಾಮನ ಆಶೀರ್ವಾದಕ್ಕೆ ನಡೆಸಲ್ಪಟ್ಟನು. ಯಾರಾದ್ರೂ ಹೇಳ್ರಿ ಆಮೇನ್. ನಿಮ್ಮ ಒಳಗಡೆ ಏನಾದರೂ ಬಚ್ಚಿಟ್ಕೊಂಡಿದ್ರೆ, ಇನ್ನೂ ಏನಾದ್ರು ಕೊಡಬೇಕಂತ ಇತ್ತು, ನಾನು ಕೊಡಲಿಲ್ಲ, ಇದು ಈ ವಿಷಯದಲ್ಲಿ ನನಗೆ ಎಲ್ಲೋ ಒಂದು ಹತ್ರ ಮೋಸ ಆಗ್ತಾಯಿದೆ ಅಂತಂದರೆ ಆ ಮೋಸದಿಂದ ಹೊರಗಡೆ ಬನ್ನಿರಿ. ಎಲ್ಲೋ ಒಂದು ಹತ್ರ ನಿಮ್ಮನ್ನು ವಂಚಿಸ್ತಾ ಇದೆ ಅಂದರೆ ಆ ವಂಚನೆಯಿಂದ ಹೊರಗಡೆ ಬನ್ನಿರಿ. ಪ್ರೈಸ್ ದಿ ಲಾರ್ಡ್. ನೀವು ಆತ್ಮದಲ್ಲಿ ರಿಲೀಸ್ ಆಗ್ತೀರಾ, ನೀವು ಅಬ್ರಹಾಮನ ಆಶೀರ್ವಾದಕ್ಕೆ ನಡೆಸಲ್ಪಡ್ತೀರಾ. ಪ್ರೈಸ್ ದಿ ಲಾರ್ಡ್. ಮಲಾಕಿ ಬರೆದ ಪುಸ್ತಕ, ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ 7, 8, 9 ಹೋದ್ರೆ ಕಮಾನ್ ಫಾಸ್ಟ್ ನೋಡಿ. ನಿಮ್ಮ ಪಿತೃಗಳ ಕಾಲದಿಂದ ನೀವು ಅನುಸರಿಸಲಿಲ್ಲ, ನನ್ನ ಕಡೆ ಪುನಃ ತಿರುಗಿರಿ. ನನ್ನ ಕಡೆ ಈಗ ಏನು ಮಾಡ್ರಿ, ಪುನಃ ತಿರುಗಿರಿ. ಹಲೋ, ಭಾಳ ಸಮಯದಿಂದ ಅದನ್ನು ಹಂಗೆ ಇಟ್ಕೊಂಡಿದ್ದೀರಾ, ಆದರೆ ಈಗ ಒಂದು ಅವಕಾಶ ಇದೆ, ನನ್ನ ಕಡೆ ತಿರುಗ್ರಿ. ತಿರುಗಿದರೆ ನಾನು ಕೂಡ ನಿಮ್ಮ ಕಡೆ ತಿರುಗುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಓ, ಯಾರ ನುಡಿ ಇದು? ಎಲ್ಲರ ಬಲಗೈನ ಮೇಲೆ ಕೇಳ್ತೀವಿ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಮುಂದೆ ಹೋದೀಗ. ಯಾವ ವಿಷಯದಲ್ಲಿ ನೀವು ತಿರುಗಬೇಕಂತ ಅನ್ಕೊಂತೀರಾ? ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನರ ಮನುಷ್ಯರು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ತಾ ಇದ್ದೀರಿ. ಹೌದು. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳ್ತೀರೋ? ಏನ್ ಕೇಳ್ತೀರಾ ನೀವು? ಏನ್ ಸ್ವಾಮಿ, ಏನ್ ಕದ್ದುಕೊಂಡಿದ್ದೀರಾ ಅಂತ? ಏನಂತೆ, ಏನ್ ಕದ್ದುಕೊಂಡಿದ್ದೀರಾ? ದಶಮಾಂಶ. ಸ್ಟಾಪ್, ಜೋರಾಗಿ ಹೇಳಿ ಒಂದ್ಸರಿ, ಇನ್ನೊಂದ್ಸರಿ. ದಶಮಾಂಶ. ಓಕೆ, ಬಿಸ್ನೆಸ್ ಮಾಡೋರು ಎಷ್ಟು ಜನ ಇದ್ದಾರೆ? ಕೈ ಎತ್ರಿ. ಹೌದು, ನಾನು ಕೆಲಸ ಮಾಡಿ ನಾನು ದುಡಿತಾ ಇದ್ದೇನೆ ಅನ್ನೋರು ಕೈ ಎತ್ರಿ. ನಾನು ದುಡಿತಾ ಇದ್ದೇನೆ, ಕೈ ಎತ್ರಿ, ಕೈ ಎತ್ರಿ, ಕೈ ಎತ್ರಿ, ಕೈ ಎತ್ರಿ, ಕೈ ಎತ್ರಿ. ನಾನು ದುಡಿತಾ ಇದ್ದೇನೆ ಅನ್ನೋರು. ಈ ದಶಮಾಂಶ ದೇವರು ಇವತ್ತು ಸೇನಾಧೀಶ್ವರನಾದ ಯೆಹೋವನ ನುಡಿ ಇವತ್ತು ನಿಮಗೆ ಬರ್ತಾ ಇದೆ. ಒಂದು ವೇಳೆ ಅನ್ಯಾಯಗಾರಸ್ಥವಾಗಿ ನಿಮ್ಮ ಒಳಗಡೆ ಇದ್ದರೆ ಇವತ್ತು ರಿಲೀಸ್ ಆಗ್ರಿ. ಹಲ್ಲೆಲೂಯಾ. ಇವತ್ತೊಂದು ಅವಕಾಶ ಇದೆ, ದೇವ್ರ ಕಡೆ ತಿರ್ಕೊಳ್ರಿ. ಕ್ಯಾಲ್ಕುಲೇಷನ್ ಮಾಡಿರಿ, ಎಷ್ಟು ಕೊಡ್ಬೇಕು ನಾನು? ಪಾಸ್ಟಿಗೆ ಒಂದು 2,000 ರೂಪಾಯಿ ಆಗ್ತಾಯಿದ್ದೀನಲ್ಲ, ಮತ್ತಿನ್ನೇನು ಪಾಸ್ಟದು ಇವತ್ತು ನನ್ನ ರವಿ ಪಾಸ್ಟಿಗೆ ಕೊಡ್ತೀನಿ ಅಂತ ಖಂಡಿತ ಕೊಡಬೇಡ್ರಿ. ಇದು ದೇವರು ನನ್ನ ಕೊಟ್ಟಿದ್ದಾನೆ, ನಾನು ಐಶ್ವರ್ಯವಂತನಾಗಬೇಕು, ನನ್ನ ಮಕ್ಕಳು ಬೇಡವರಾಗಬಾರ್ದು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಕಿವಿ ಮಾತಾಡ್ತೇನೆ, ನನ್ನ ಮಕ್ಕಳು ಬೇಡವರಾಗಬಾರ್ದು, ನನ್ನ ಸಂತತಿ ಭಿಕ್ಷೆ ಬೇಡಿ ತಿನ್ನುವುದನ್ನು ನಾನು ನೋಡಲಿಲ್ಲ ಎಂಬುದಾಗಿ ಅರಸನಾದ ದಾವೀದನು ಹೇಳಿದ ಹಾಗೆ ನಮ್ಮ ಮಕ್ಕಳು, ನಮ್ಮ ಸಂತತಿಯವರು, ಅವರು ಮುಂದೆ ಒಂದು ದಿನ ಎತ್ತಿ ಕೊಡುವ ಜನರಾಗಿರ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ರಿ. ದೇವರ ರಾಜ್ಯದಲ್ಲಿ ಇವತ್ತು ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ರಿ. ಒಂದು ವೇಳೆ ಜನರು ಇವತ್ತು ನಾನು ನೋಡಿ ನೀನು ಕೊಟ್ಟಿಲ್ಲ ಪಾಪಿ ಎಂಬುದಾಗಿ ಹೇಳಿದರೆ ಜಕ್ಕಾಯಂತರ ಇವತ್ತು ರಿಲೀಸ್ ಆಗಿಬಿಡ್ರಿ. ಸ್ವಾಮಿ ಹೌದು, ಅವ್ರು ಹೇಳಿದ್ದು ನಿಜ, ಕರೆಕ್ಟ್, ಅವ್ರು ಹೇಳಿದ್ದು ಜಕ್ಕಾಯನಿಗೆ ಅವ್ರು ಹೇಳಿದ್ದು ರೈಟ್, ಕರೆಕ್ಟ್. ಜಕ್ಕಾಯನು ಒಪ್ಕೊಳ್ತಾ ಇದ್ದಾರೆ, ಎಸ್, ನಾನು ಯಾಕೆ ಈ ಪಾಪಿ ಅಂತ ಜನರ ಹತ್ರ ಅನ್ಸ್ಕೊಳ್ಬೇಕು, ನಾನು ಶಾಪಗ್ರಸ್ತನಂತೆ ಯಾಕೆ ಅನ್ಸ್ಕೋಬೇಕು? ಇವತ್ತು ನಾನು ರಿಲೀಸ್ ಆಗ್ತೀನಿ, ಅದರಿಂದ ಇವತ್ತು ನಾನು ಬಿಡುಗಡೆ ಆಗ್ತೀನಿ ಎಂಬುದಾಗಿ ಹೋಗಿ ಯೇಸುಸ್ವಾಮಿ ಪಾದದಲ್ಲಿ ಬಿದ್ದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟ. ಇವತ್ತು ನೀವು ಕೂಡ ಒಂದು ಕಮಿಟ್ಮೆಂಟ್ ಮಾಡ್ಕೊಡ್ರಿ. ವಾಕ್ಯ ಹೇಳ್ತಿದೆ, ಏನು ಕತ್ಕೊಳ್ತಾ ಇದ್ದೀರಾ? ದಶಮಾಂಶ. ಆಮೇಲೆ ನನಗೋಸ್ಕರ ಪ್ರತ್ಯೇಕಿಸಬಹುದಾದ ಪದಾರ್ಥ, ಅದು ನನಗೋಸ್ಕರವಾಗಿರುವ ಪ್ರತ್ಯೇಕಿಸಬೇಕಾಗಿರುವಂಥ ಸಂಗತಿ. ಅದು ಮುಂದೆ ಯಾವುದು? ಇವುಗಳನ್ನೇ ನೀವು, ಅಂದರೆ ಈ ಜನಾಂಗಗಳವರೆಲ್ಲ ನಿನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಒಂದ್ಸತಿ ಹೇಳ್ರಿ, ಶಾಪಗ್ರಸ್ತರು. ಜೋರಾಗಿ ಹೇಳ್ರಿ. ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತಾ ಇದೆ. ಶಾಪಗ್ರಸ್ತರು ಎಂಬುದಾಗಿ ಬೈಬಲ್ ಹೇಳ್ತಿದೆ. ಯಾವುದೇ ಕರ್ಸ್ಫುಲ್ ಥಿಂಗ್ಸ್ ನಿಮ್ಮ ಒಳಗಡೆ ಇರಬಾರ್ದು ರೀ. ಇವತ್ತು ಕಮಿಟ್ಮೆಂಟ್ ಮಾಡ್ಕೊಳ್ರಿ. ಶಾಪಗ್ರಸ್ತವಾಗಿರೋಂಥ, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಎಲ್ಲರೂ ಕೇಳಿಸ್ಕೊಡ್ರಿ. ಈಗ 1000 ರೂಪೀಸ್ ನಾನು ಇವತ್ತು ಅರ್ನ್ ಮಾಡಿದ್ದೇನೆ. ದೇವ್ರ ವಾಕ್ಯ ಹೇಳ್ತಿದೆ, ಏನು ಕದ್ಕೊಳ್ಬಾರ್ದಂತೆ? ಜೋರಾಗಿ ಕಮಾನ್. ದಶಮಾಂಶ ಕದ್ಬಾರ್ದು. ದಶಮಾಂಶ ಅಂದರೆ ಎಷ್ಟು? 1000 ರೂಪಾಯಿಗೆ ಎಷ್ಟು? 100 ರೂಪಾಯಿ. ಕರೆಕ್ಟ್ ಅಲ್ಲ? ಈಗ 100 ರೂಪಾಯಿದಾಗ ನೀವೇನು ಮಾಡ್ತೀರ ಅಂದ್ರೆ 50 ರೂಪಾಯಿ ಹಾಕ್ತೀರಾ, ಇನ್ನು 50 ರೂಪಾಯಿ ನೀವೇ ಇಟ್ಕೊಳ್ತೀರಾ. 50 ರೂಪಾಯಿ ನೀವು ಇಟ್ಕೊಳ್ತೀರಾ. ಆ 50 ರೂಪಾಯಿ ನಿಮ್ಗೆ ಆಶೀರ್ವಾದವಾಗೋದಿಲ್ಲ. ಅದು ಬದಲಾಗಿ ಕೆಳಗಡೆ ಒಂದು ಮಾತಿದೆ, ನುಂಗುವ ಹುಳ ಅಂತ ಇದೆ ಅಲ್ಲೊಂದು ಮಾತು. ಆಯಿತಾ ಸೋಮಣ್ಣ? ಏನಂತ ಐತೆ? ನಾನು ನುಂಗುವ ಹುಳವನ್ನು ತಡೆಯುವೇನೆ ಅಂತ ಹೇಳಿದೆ. ಆ 50 ರೂಪಾಯಿ ನಿಮಗೆ ಬ್ಲೆಸ್ಸಿಂಗ್ ಆಗಿರೋದಿಲ್ಲ, ಅದು ಬದಲಾಗಿ ಅದು ಹುಳ ಆಗಿ, ಓಕೆ, ಅದೇನಾಗ್ತದೆ ಗೊತ್ತಾ? ನಿಮ್ಮ ಹತ್ರ ಇನ್ನೆಷ್ಟು ಉಳಿತು? 900 ರೂಪೀಸ್. 900 ರೂಪೀಸ್ ಅಷ್ಟೇ ಉಳಿದಿರೋದು. 50 ರೂಪಾಯಿ ಕೊಟ್ಬಿಟ್ಟಿದ್ದೀರಾ, 50 ರೂಪಾಯಿ ಕದ್ಕೊಂಡಿದ್ದೀರಾ. ಆ 50 ರೂಪಾಯಿ ನಿಮಗೆ ಹುಳ ಆಗೈತೆ. ಅದು ಈಗ ಅದು ಹುಳ ಬಂದು ಎಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಆಗೋದು ಗೊತ್ತಾ? ಈ 900 ರೂಪೀಸ್ ತಿನ್ನೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದ್ರ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ ಇದೆ.
ಇದ್ರ ಮೇಲೆ ನಿಮ್ಮ ಆಶೀರ್ವಾದ ಇದೆ. ಅರ್ಥ ಆಯ್ತು ನಾನು ಹೇಳೋದು? ಯಾಕೆ ಕೆಲವ್ರು ನೀವು ಕಷ್ಟ ಯಾರಿಂದ ಅನ್ಯಾಯವಾಗಿ ನೀವು ಸಂಪಾದನೆ ಮಾಡಲಿಲ್ಲ, ನ್ಯಾಯವಾಗಿಯೂ ಸಂಪಾದನೆ ಮಾಡಿದ್ದೀರಾ, ಕರೆಕ್ಟಾಗಿ ದುಡ್ದಿದ್ದೀರಾ, ನಿಮ್ಮ ಬೆವರು ನಿಮ್ಮ ರಕ್ತ ಅದು ಆ ಹಣ, ರೈಟ್, ಒಪ್ಕೊಳ್ತೀವಿ. ಬಟ್ ಆದರೆ ಸಣ್ಣ ವಿಷಯದಲ್ಲಿ ನೀವು ಅಪನಂಬಿಕಸ್ಥರಾದರೆ ಬೈಬಲ್ ಡೈರೆಕ್ಟಾಗಿ ಹೇಳ್ತಿದೆ ನೀವು ಶಾಪಗ್ರಸ್ತರು. ಆ ಶಾಪಗ್ರಸ್ತವಾಗಿರುವಂಥ ಸಂಗತಿ ಹುಳ ಆಗಿ ಬಂದು ಸುಮ್ಮನೆ ನುಂಗ್ತಾ ಹೋಗುತ್ತೆ. ಈಗ ಏನಾಗುತ್ತೆ ಗೊತ್ತಾ, ಆ 900 ರೂಪೀಸ್ ನೀವು ನಿಮ್ಮ ಮಕ್ಕಳು ತಿಂದು ಬದುಕಿ ಅದರಲ್ಲೇ ನೀವು ಉಳಿಸ್ಬೇಕಾಗಿತ್ತು, ಉಳಿಸಿ ನಿಮ್ಮ ದೇವ್ರು ನಿಮ್ಮನ್ನು ಅದರಲ್ಲಿ ಮೇಲೆ ಕೆತ್ತಬೇಕಾಗಿತ್ತು. ಬಟ್ ಏನಾಗ್ತಿದೆ, ಸೀದಾ ಹೋಗಿ ಎಲ್ಲೋ 2 ರೂಪಾಯಿ 3 ರೂಪಾಯಿ ಇರೋ ಒಂದು ಟ್ಯಾಬ್ಲೆಟಿಗೆ 300-400 ರೂಪಾಯಿ ಕೊಡಬೇಕಾಗ್ತದೆ, ಒಂದು ಸ್ಕ್ಯಾನಿಂಗಿಗೆ ಕೊಡಬೇಕಾಗ್ತದೆ, ಒಂದು ಡಾಕ್ಟ್ರ್ ಕೊಡಬೇಕಾಗ್ತದೆ, ಒಂದು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಾಗ್ತದೆ, ಅಥವಾ ಒಂದು ಕೋರ್ಟ್ನಲ್ಲಿ ಹೋಗಿ ವ್ಯಾಜ್ಯಗಳಾಡಬೇಕಾದ್ರೆ ಅವತ್ತು ಕರಿ ಕೊಟ್ಟು ಹಾಕೊಂಡಿರ್ತಾರಲ್ಲ, ಯಾರವರು ಎಲ್ಲ ಹುಳ. ಈ ಡಾಕ್ಟ್ರು ಬಿಳಿ ಕೋಟು ಕರೆ ಕೋಟು ಏನು ನೋಡ್ತಿಲ್ಲ, ಬಿಳಿ ಕೋಟು ಕರಿ ಕೋಟು ಆಮೇಲೆ ಕಾಕಿ ಕಲರು ಇವೆಲ್ಲ ಏನು ನೋಡ್ತೀವಿ, ಇವೆಲ್ಲ ಹುಳಗಳು ಇವು. ಒಂದೊಂದು ಗುಳಿಗೆ ನೋಡ್ಬೇಕಾದ್ರೂ ಹುಳ ಅದು. ನೀನು ಆರೋಗ್ಯವಾಗಿ ಆಶೀರ್ವಾದವಾಗಿ ಸಮೃದ್ಧಿಯಾಗಿ ನೀನು ಇರೋದಕ್ಕೋಸ್ಕರ ಕ್ರಿಸ್ತ ನಮಗೋಸ್ಕರ ಬಡವನಾಗಿದ್ದಾನೆ. ಈಗ ಆಶೀರ್ವಾದ ನೀವು ಹೆಂಗೆ ತೆಗೆದುಕೊಳ್ಬೇಕನ್ನೋದು ನೀವು ಕೊಡೋದ್ರ ಮೇಲೆ ಅದು ಲಾಕ್ ಆಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಇನ್ನೂ ನಾನು ಮುಂದೆ ಹೋಗ್ತೀನಿ. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ಬನ್ನಿರಿ. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 22ನೇ ವಾಕ್ಯ ಓದ್ರಿ. ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನೂ ನಿನಗೆ ಒಂದು ಕಡಿಮೆಯಾಗಿದೆ. ಇಲ್ಲರಿ, ಒಬ್ಬ ಐಶ್ವರ್ಯವಂತನು ಯೇಸು ಸ್ವಾಮಿ ಬಳಿಗೆ ಬಂದು ಕೇಳ್ತಾ ಇದ್ದಾನೆ, ಸ್ವಾಮಿ ನಾನು ನಿತ್ಯ ಜೀವ ಹೋಗ್ಲಿಕ್ಕೆ ಏನು ಮಾಡಬೇಕೆಂಬುದಾಗಿ ಕೇಳಿದರೆ ಯೇಸು ಸ್ವಾಮಿ ಹೇಳ್ತಾರೆ, ಹೋಗಿ ಧರ್ಮಶಾಸ್ತ್ರ ಪ್ರಕಾರ ಜೀವಿಸ. ನಾನು ಎಲ್ಲ ಮಾಡಿದ್ದೀನಿ ನಾನು. ಆದರೆ ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇನ್ನೂ ಒಂದು ಕಡಿಮೆ ಇದೆ. ಎಲ್ಲರೆಡೆ ಒಂದು ಕಡಿಮೆ ಇದೆ. ನನ್ನ ಕಡೆ ನೋಡ್ರಿ, ಎಲ್ಲರೂ ಎಲ್ಲ ನನ್ನ ಕಡೆ, ಹಿಂದೆ ಮುಂದೆ ಇರೋರು ಎಲ್ಲರೂ ಹೇಳ್ರಿ, ಒಂದು ಬೆಳ್ಳಿ ತೋರಿಸಿ ಹೇಳ್ರಿ, ಒಂದು ಕಡಿಮೆ ಇದೆ. ಏನಿದೆ? ಒಂದೇ ಒಂದು ಕಡಿಮೆ ಇದೆ. ಸ್ವಾಮಿ ಹೇಳ್ತಾರೆ ಒಂದು ಕಡಿಮೆ ಇದೆ. ಏನು ಗೊತ್ತಾ, ನಿನ್ನ ಆಸ್ತಿನೆಲ್ಲ ಮಾರಿ ಬಡವರಿಗೆ ಕೊಟ್ಬಿಟ್ಟು ಓಕೆ ನನ್ನನ್ನು ಹಿಂಬಾಲಿಸು. ಯೇಸು ಸ್ವಾಮಿ ಏನು ಕರೀತಾ ಇದ್ದಾರೆ, ಏನು ಆಫರ್ ಕೊಡ್ತಾ ಇದ್ದಾರೆ? ನನ್ನನ್ನು ಹಿಂಬಾಲಿಸು. ಕಮ್ ಆ್ಯಂಡ್ ಫಾಲೋ ಮೀ, ಕಮ್. ಏನು ಬೇಕು ನಿನಗೆ? ಜೋರಾಗಿ ಹೇಳ್ರಿ, ಏನು ಬೇಕು? ಬೇಕಾಗಿರೋದೇನು? ಪರಲೋಕ ರಾಜ ನಿತ್ಯ ಜೀವ. ಅವನು ಏನು ಕೇಳ್ಕೊಂಡು ಬಂದಿದ್ದಾನೆ? ನಿತ್ಯ ಜೀವ ಕೇಳ್ಕೊಂಬಂದ. ನಿತ್ಯ ಜೀವ ಬೇಕಾ ನಿನಗೆ? ಈ ಜೀವದ ಜೊತೆಗೆ ಇನ್ನೊಂದು ಜೀವ ಬೇಕಾ? ಇಲ್ಲಿಂದ ಅಲ್ಲಿಗೂ ಕೂಡ ನೀನು ಶಾಶ್ವತವಾಗಿ ಬದುಕಬೇಕಾ? ಎಸ್, ಅದು ಹಣದಿಂದ ಕೊಡಲಿಕ್ಕೆ ಅವನ ಹೃದಯದಲ್ಲಿ ಅವನು ಏನು ತಿಳ್ಕೊಂಬಂದ ಅಂದರೆ, ಒಂದಿಷ್ಟು ದುಡ್ಡು ಕೊಟ್ಬಿಟ್ರೆ ದೇವ್ರು ನನಗೆ ಜೀವ ಕೊಟ್ಬಿಡ್ತಾರೆ. ಯಾರಾದರೂ ಹೇಳ್ರಿ, ಜೋರಾಗಿ ಹೇಳ್ರಿ, ಯಾರಾದರೂ ಹಣದಿಂದ ನಿತ್ಯ ಜೀವ ಸಂಪಾದಿಸಬಹುದಾ? ನಾನು ಹೇಳ್ರಿ ಅಂದೆ, ಹಿಂಗೆ ಹಾಕಿದ್ದೀರಾ ಸಿಸ್ಟರ್ಸ್? ಹೇಳ್ರಿ, ಬಾಯಿ ಐತಲ್ಲ, ಹೇಳ್ರಿ ಒಂದ್ಸರಿ. ನೀವು ಹೇಳ್ರಿ, ಹಣದಿಂದ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯೇಸುಸ್ವಾಮಿ ಹೇಳ್ತೀವಿ, ಯಾರನ್ನು ಹಿಂಬಾಲಿಸ್ಬೇಕಂತೀಗ? ಆತನು ಯಾರಾಗಿದ್ದಾನೆ? ಜೋರಾಗಿ ಹೇಳ್ರಿ, ಶ್ರೀಮಂತನಾಗಿದ್ದಾನೆ ರೀ, ಪರಲೋಕ ರಾಜ್ಯಕ್ಕೆ ಒಡೆಯನಾಗಿದ್ದಾನೆ, ಸರ್ವವೂ ಆತಂದೆ. ಈಗ ಯೇಸುಸ್ವಾಮಿ ಒಂದು ಆಫರ್ ನಾನು ಹಿಂಬಾಲಿಸು. ಅವನೇನು ಮಾಡಿದ್ರೆ, ಕೆಳಗಿನ ವಾಕ್ಯ ಹೇಳ್ತಿದೆ, ಟೈಮ್ ಇಲ್ಲ ನಾನು ಹೇಳ್ತೀನಿ ಹಾಗೆ. ಅವನು ಬಹಳ ಆಸ್ತಿವಂತನಾಗಿದ್ದರಿಂದ ಅವನೇನು ಮಾಡಿದಂತೆ, ಬಹಳ ವ್ಯಸನದಿಂದ ಹೊರಟು ಹೋದಂತೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಒಂಟಿ ಬೇಕಾದರೆ ಸೂಜಿ ಕಣ್ಣೊಳಗಿಂದ ನುಗ್ಗಿ ಆ ಕಡೆ ಬಂದುಬಿಡ್ಬೋದು, ಐಶ್ವರ್ಯವಂತರು ದೇವರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಒಂದ್ಸರಿ ಹೇಳಿ, ಎಷ್ಟೋ ಕಷ್ಟ. ಜೋರಾಗಿ ಹೇಳಿ, ಎಷ್ಟೋ ಕಷ್ಟ. ಕರೆಕ್ಟ್? ದುಡಿರಿ, ಆಸ್ತಿ ಗಳಿಸ್ರಿ, ಆದರೆ ದೇವರ ರಾಜ್ಯಕ್ಕೆ ಅಡ್ಡಿ ಆಗೋಷ್ಟು ಬೇಡ. ಐಶ್ವರ್ಯವಂತರಾಗ್ರಿ, ಎಲ್ಲ ಕೊರತೆಗಳನ್ನು ಮೀರಿ ನಿಮ್ಮ ಸಂತತಿಯವ್ರಿಗೂ ಕೂಡಿಸಿಕೊಷ್ಟು ಆಸ್ತಿ ಮಾಡಿರಿ, ಆದರೆ ಆ ಆಸ್ತಿ ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ತಡೆ ಆಗಬಾರ್ದು. ಹಲೋ, ಪ್ರೈಸ್ ದಿ ಲಾರ್ಡ್. ಅದು ನಿಮ್ಮನ್ನು ದೇವರ ರಾಜ್ಯದಿಂದ ಅಗಲಿಸಬಾರ್ದು. ಅದು ಯಾಕಂದರೆ ಐಶ್ವರ್ಯವು ಪ್ರಧಾನ ಅಲ್ಲ, ದೇವರ ರಾಜ್ಯ ಪ್ರಧಾನವಾಗಿದೆ. ದ ಪ್ರಯಾರಿಟಿ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಹಲ್ಲೆಲೂಯಾ.
ಯಾರೋ ಒಬ್ಬ ಕೆಲವ್ರು ಹೇಳಿದ್ರಂತೆ, ನನ್ನ ಕಿವಿಗೆ ಬಿತ್ತದು. ನಾವು ಈ ಚರ್ಚಲ್ಲಿ ಇರೋ ತನಕ ನಾವೇನು ಆಶೀರ್ವದಿಸಲ್ಪಡಲಿಲ್ಲ. ಈ ಚರ್ಚ್ ಬಿಟ್ಟು ಹೋಗಿದ ಮೇಲೆ ನಾವು ಸಖತ್ತಾಗಿ ದುಡಿದ್ವಿ, ಆಸ್ತಿ ತೊಗೊಂಡ್ವಿ, ಕಾರ್ ತೆಗೆದುಕೊಂಡ್ವಿ, ಸುಳ್ಳು ಐಶ್ವರ್ಯವಂತರಾದ್ವಿ ನಾವು. ನೀವು ಅಲ್ಲೇ ಇದ್ದರೆ ಹಂಗೇ ಇರ್ತೀರಾ. ಅದಕ್ಕೆ ಇಲ್ಲಿರೋರು ಯಾರೋ ಹೇಳಿದ್ರಂತ ಅವ್ರಿಗೆ, ನೋಡಿ ನಮ್ಮ ಪಾಸ್ಟರ್ ನಮಗೆ ಭೂಲೋಕದ ಆಸ್ತಿ ಬಗ್ಗೆ ಮಾತಾಡ್ತಿಲ್ಲ, ಪರಲೋಕದ ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ದೇವರ ರಾಜ್ಯಕ್ಕೆ ಸೇರುವ ವಿಷಯದಲ್ಲಿ ಮಾತಾಡ್ತಾರೆ. ನಾನು ಹೇಳ್ತೀನಲ್ಲ, ದೇವ್ರು ನಮಗೆ ಎಷ್ಟು ಬೇಕೋ ಅಷ್ಟನ್ನು ದೇವರು ಅನುಗ್ರಹಿಸಿದ್ದಾನೆ, ದೇವ್ರಿಗೆ ಸ್ತೋತ್ರ. ಬಟ್ ಆದರೆ ಆಸ್ತಿ ನಮ್ಮನ್ನು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ತಡೆ ಆಗಬಾರ್ದು ಅದು. ಯಾಕಂದರೆ ನಾವು ಎಷ್ಟು ಆಸ್ತಿ ಮಾಡ್ತಾ 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 ಹೋಗ್ತೀವೋ, ನಮ್ಮ ಮನಸ್ಸು, ನಮ್ಮ ಹೃದಯ ಎಲ್ಲ ಭೂಲೋಕದ ಮೇಲೆ, ನಮ್ಮ ಆಸ್ತಿ ಮೇಲೇ ಇರ್ತದೆ. ದೇವ್ರು ಹೇಳ್ತಾರೆ ಲೋಟನಿಗೆ, ಲೋಟ, ನಿನ್ನ ಆಸ್ತಿ, ನಿನ್ನ ಮನೆ, ಐಶ್ವರ್ಯ, ನಿನ್ನ ಬಂಗ್ಲೆ, ನಿನ್ನ ಹಣ, ನಿನ್ನ ಬಂಗಾರ, ನಿನ್ನ ಬೆಳ್ಳಿ, ನಿನ್ನ BMW ಕಾರು, ನಿನ್ನ ರೋಲ್ಸ್ ರಾಯ್ ಕಾರು ಎಲ್ಲ ಬಿಟ್ಬಿಡು. ಆ ಗೋಡ್ರೇಜಲ್ಲಿ ತುಂಬಿಟ್ಟಲ್ಲ ಎಲ್ಲ ಬಿಟ್ಬಿಟ್ಟು ಫಸ್ಟ್ ಜೀವ ಉಳಿಸ್ಕೊ. ನೀನು ನಿನ್ನ ಹೆಂಡ್ತಿ ಮಕ್ಕಳು ಓಡ್ರಿ ಇಲ್ಲಿಂದ. ಓಡಬೇಕು. ಸ್ವಾಮಿ ನನ್ನ ಕೈ ಓಡೋಕ್ಕಾಗಲ್ಲ, ಹೋಗ್ಲಿ ಆ ಬೆಟ್ಟಕ್ಕಾದ್ರೆ ಓಡೋಷ್ಟು ಕೃಪೆ ಕೊಡು. ಸರಿ ಆಯಿತು ಹೋಗು. ಅವನು ರೆಡಿ ಇದ್ದಾನೆ, ಹೆಂಡ್ತಿ ರೆಡಿ ಇಲ್ಲ. ಅವನು ರೆಡಿ ಇದ್ದಾನೆ, ಮಕ್ಕಳು ರೆಡಿ ಇಲ್ಲ. ಅವನು ತಡ ಮಾಡಿದ್ದಾರೆ ಎಂಬುದಾಗಿ ಬೈಬಲ್ ಹೇಳ್ತಿದೆ. ದೇವದೂತನೇ ಬಂದು ಕೈ ಹಿಡ್ಕೊಂಡು ದರ ಎಳ್ಕೊಂಡು ತಂದು ಊರಾಚೆ ಬಿಟ್ಟು ಹಿಂತಿರುಗಿ ನೋಡಿದೆ ಓಡ್ತಾ ಇರ್ರಿ. ಅವನು ನನ್ನ ಜೀವ ಉಳಿದ್ರೆ ಸಾಕಂತ ಮಕ್ಕಳ ಕೈ ಹಿಡ್ಕೊಂಡು ಓಡ್ತಾನೆ ಲೋಟ. ಆದರೆ ಅವನ ಹೆಂಡ್ತಿ ಹೃದಯ, ಅವಳ ಮನಸ್ಸು, ಅವಳ ಇದು, ಅಯ್ಯೋ, ಜೋರ ಹೇಳಿ ಒಂದ್ಸರಿ, ಅಯ್ಯೋ ಅಯ್ಯಯ್ಯೋ. ಏನು ಮಾಡಿದ್ಲಂತೆ, ಹಿಂತಿರುಗಿ ನೋಡ್ಲು, ಇವತ್ತಿಗೆ ಆ ತಾಯಿ ಅಲ್ಲೇ ನಿಂತಾಳೆ. ನಿಮ್ಮನ್ನು ದೇವರ ರಾಜ್ಯಕ್ಕೆ ತಡೀಲಿಕ್ಕಾಗೋಷ್ಟು ಸಂಪಾದನೆ ಮಾಡಬೇಡ್ರಿ. ಆಮೇಲೆ ಒಂದು ವೇಳೆ ಎಕ್ಸಸ್ ಆಗ್ತೈತಿ, ಇದು ನನಗೆ ಎಕ್ಸಸ್ ಆಗ್ತೈತೆ ಅಂದರೆ ತಂದು ದೇವ್ರ ಸನ್ನಿಧಾನದಲ್ಲಿ ಒಪ್ಪಿಸ್ಬಿಡ್ರಿ. ಆದಿ ಅಪೊಸ್ತಲರು ಅದೇ ಕೆಲಸ ಮಾಡಿದ್ದು. ಅವರು ತಮ್ಮ ಮಕ್ಕಳಿಗೆ ಏನೇನೆಲ್ಲ ಇತ್ತು ಅಷ್ಟನ್ನು ಇಟ್ಕೊಳ್ರು. ಅವರು ತಮ್ಮ ಮಕ್ಕಳಿಗೆ ಜೀವನ ಮಾಡಲಿಕ್ಕೆ ಇಷ್ಟು ಸಾಕು ನನಗೆ. ಓಕೆ, ಫಾರ್ ಎಕ್ಸಾಂಪಲ್ 50 ಎಕರೆ ಹೊಲ ಇದೆ ನನಗೆ, ನಾನು ನನ್ನ ಮಕ್ಕಳು ತಿನ್ನಲಿಕ್ಕೆ 30 ಎಕರೆ ಸಾಕು. ನನ್ನ ಸಂತೆ ಇರುತ್ತೆ, ಇನ್ನೂ 20 ಎಕರೆ ಎಕ್ಸ್ಟ್ರಾ ಇದೆ, ಅದನ್ನು ಮಾರಿಬಿಟ್ಟು ಸೀದಾ ತಂದು ಅಪೊಸ್ತಲರ ಪಾದ ಬಳಿಯಲ್ಲಿ ಇಟ್ಬಿಟ್ರಂಥವ್ರು. ಅವ್ರು ಹೇಳಿದರು, ಸಾಕು ನನ್ನ ಮಕ್ಕಳಿಗೆ ಇವರಿಗೆ 5 kg ಬಂಗಾರ ಐತೆ. ಅಯ್ಯೋ ಸ್ತೋತ್ರಂ, ಅಲ್ಲೇಲೂಯಾ. ಅದ್ರಾಗೆ ಒಂದು 3 kg ಸಾಕು ನಮಗೆ, ಇನ್ನು 2 kg ಬಂಗಾರ ಇದು ನಂದಲ್ಲ, ಇದು ದೇವರ ರಾಜ್ಯ, ದೇವರ ಸೇವೆ ವಿಸ್ತರಿಸೋದಕ್ಕೋಸ್ಕರ ಕೊಟ್ಬಿಡ್ತೀನಿ ಎಂಬುದಾಗಿ ಅದನ್ನು ತೊಗೊಂಡು ಮಾರಿಬಿಟ್ಟು ತಂದು ಸೀದಾ ಅಪೊಸ್ತಲರ ಪಾದ ಬಳಿಯಲ್ಲಿ ಇಟ್ಬಿಟ್ರಂತೆ. ಹಾಗೆ ಆದಿ ಅಪೊಸ್ತಲರ ಟೈಮ್ನಲ್ಲಿ ನಡೀತು. ಹಾಗೆ ನಡಿಬೇಕಾದ್ರೆ ಏನಾಯ್ತು ಅಂದರೆ, ಆಕ್ಟ್ಸ್ ಚಾಪ್ಟರ್ 5:1 ಹೋದ್ರೆ, ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯಕ್ಕೆ ಬನ್ರಿ. ಈಗ ಆದರೆ ಅನನೀಯ ಎಂಬ ಒಬ್ಬ ಮನುಷ್ಯನು ಸಪ್ರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, ನೋಡ್ರಿ, ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಟ್ಟನು. ನೋಡ್ರಿ, ವಾಕ್ಯ ಹೇಳ್ತಿದ್ದೆ ಬಚ್ಚಿಟ್ಟುಕೊಂಡು. ನನ್ನ ಬೈಬಲಲ್ಲಿ ಹಂಗಂತ ಐತೆ. ನಿಮ್ಮ ಬೈಬಲಲ್ಲಿ ಏನೈತೆ? ನಿಮ್ಮ ಬೈಬಲ್ ಐತಾ ಬಚ್ಚಿಟ್ಟುಕೊಂಡು? ಆಕ್ಟ್ಸ್ ಚಾಪ್ಟರ್ 5, ಆಕ್ಟ್ಸ್ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 1. ನನ್ನ ಬೈಬಲಲ್ಲಿ ಬಚ್ಚಿಟ್ಟುಕೊಂಡ್ರು ಅಂತ. ನಿಮ್ಮ ಬೈಬಲಲ್ಲಿ ಐತಾ? ನಿಮ್ಮ ಬೈಬಲಲ್ಲಿ ಇಲ್ಲ, ನನ್ನ ಬೈಬಲಲ್ಲಿ ಐತೆ. ಜೋ ಆಯಿತಾ? ಓಕೆ ಸಿಸ್ಟರ್ಸ್, ನಿಮ್ಮ ಬೈಬಲಲ್ಲಿ ಆಯ್ತಲ್ಲ? ಎಲ್ಲರ ಬೈಬಲಲ್ಲೂ ಕೂಡ ಐತೆ. ಪ್ರಪಂಚದಲ್ಲಿ ಯಾವ ಭಾಷೆಯಲ್ಲಿದೆಯೋ, ಎಷ್ಟು ಬೈಬಲ್ಗಳು ಪ್ರಿಂಟ್ ಆಗಿದೆಯೋ ಅಷ್ಟೂ ಬೈಬಲಲ್ಲಿ ಈ ವಾಕ್ಯ ಇದೆ. ಅವ್ರ ಹೆಂಡತಿಯ ಸಮ್ಮತಿಯಿಂದ ಬಚ್ಚಿಟ್ಟುಕೊಂಡ್ರು ಎಂಬುದಾಗಿದೆ. ನೋಡ್ರಿ, ಇದು ವಂಚನೆ. ಜೋರಾಗಿ ಹೇಳ್ರಿ, ವಂಚನೆ. ಆ ವಂಚನೆ ಏನಾಗಿದೆ ಅಂದರೆ, ಅವರಿಬ್ಬರು ಪ್ರಾಣಕ್ಕೆ ನಿತ್ಯ ಜೀವಕ್ಕೆ ಕುತ್ತು ತಂದಿತ್ತು. ಬಚ್ಚಿಟ್ಕೊಂಡ್ರು ಅಂತ ದೇವ್ರ ವಾಕ್ಯ ಹೇಳ್ತದೆ. ತಂದು ಅಪೊಸ್ತಲರ ಪಾದದಲ್ಲಿಟ್ಟರು. ಯಾರನ್ನು ವಂಚಿಸ್ತಾ ಇದ್ದಾರೆ? ನನ್ನನ್ನು ಕೇಳ್ರಿ, ಕಮಾನ್, ಹಿಂಗೆ ಹೇಳ್ರಿ. ಪಾಸ ಯಾರನ್ನು ವಂಚಿಸಿದ್ರು? ಹೆಂಗೆ ಕೇಳ್ತೀರ ಅದನ್ನು? ಯಾರನ್ನು ವಂಚಿಸಿದ್ರೆ ಹೆಂಗೆ ಕೇಳ್ತೀರ? ಹಿಂಗೆ ಕೇಳ್ರಿ, ಹಿಂಗೆ 1 2 3 ಸ್ಟಾರ್ಟ್. ದೇವರ ಸಭೆಯನ್ನು ವಂಚಿಸಿದರು, ಕ್ರಿಸ್ತನ ರಕ್ತವನ್ನು ವಂಚಿಸಿದರು, ಪವಿತ್ರಾತ್ಮನನ್ನು ವಂಚಿಸಿದರು, ದೇವರ ವಾಕ್ಯವನ್ನು ವಂಚಿಸಿದರು, ಸುವಾರ್ತೆಯನ್ನು ವಂಚಿಸಿದರು, ರಕ್ಷಣೆಯನ್ನು ವಂಚಿಸಿದರು, ದೇವರ ರಾಜ್ಯವನ್ನು ವಂಚಿಸಿದರು, ದೇವರ ರಾಜ್ಯ ಹರಡುವಿಕೆಯನ್ನು ವಂಚಿಸಿದರು. ಎಲ್ಲದಕ್ಕೂ ವಂಚನೆ ಉಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಭಾಗವನ್ನು ಬಚ್ಚಿಟ್ಕೊಂಡ್ರಂತೆ, ಇನ್ನೊಂದು ಭಾಗವನ್ನು ತಂದಿಟ್ರಂತೆ. ಈಗ ಪೇತ್ರ ಅದು ಕೇಳ್ತಾನೆ, ಸರ್ ಇಷ್ಟೇನಾ ಬಂದಿದ್ದು? ಇಷ್ಟೇನಾ? ಅರೆ
ನಿಂದೇ ಭೂಮಿ, ಎಲ್ಲ ನಿಂದೇ ಇತ್ತು, ಯಾಕೆ ವಂಚಿಸಿದ್ರಿ? ದೇವರ ಸಭೆ ವಂಚನೆ ಸ್ಥಳ ಅಲ್ಲ ಇದು. ಒಂದು ವೇಳೆ ಇದ್ರ ಮೇಲೆ ನಿನಗೆ ಮರಣ ಬಂದಿತ್ತು ಅಂದಿದ ತಕ್ಷಣ ದಡ್ಡ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಬಿದ್ದು ಸತ್ತೋಗ್ಬಿಟ್ಟ. ಅವನು ಎತ್ಕೊಂಡೋಗಿ ಹೂಣಿಟ್ಟು ಬರೋಷ್ಟೊಳಗೆ ಅವ್ನು ಹೆಂಡ್ತಿ ಬಂದ್ಲು. ಏನಮ್ಮ ಇಷ್ಟೇನೆ ಅಂದ ತಕ್ಷಣ, ಹೌದೌದು ಸ್ವಾಮಿ ಕರೆಕ್ಟ್ ಅಷ್ಟೇ ಕೊಟ್ಟಿದ್ದು ಅಂತ ತಕ್ಷಣ, ಆಗ ನೋಡಲ್ಲಿ ನಿನ್ನ ಗಂಡನಿಗೆ ಊತಿಟ್ಟು ಬರ್ತಾ ಇದ್ದಾರೆ, ನಿನಗೆ ಈಗ ಎತ್ಕೊಂಡೋಗಿ ನೋಡು. ಅವಳಿಗೇನಾಯಿತು ನಾನು ಮಾಡ್ದಂಗೆ ಮಾಡ್ರಿ ಎಲ್ಲರೂ ಹಿಂಗೆ ಇಟ್ಕೊಳ್ರಿ, ಹಾಂ ಮಾಡ್ರಿ ಅನ್ಸರಿ ಹೇಳ್ರಿ, ಹಿಂಗೆ ಇಟ್ಕೊಳ್ರಿ. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಏನಾದ್ರೆ ಅವರು ಉರ್ಲಾಯ್ತು ರೀ ಅವರಿಗೆ. ನೋ, ವಂಚನೆ ಹಣ ನೀನು ಒಳಗಡೆ ಇದ್ದರೆ ನಿನಗೆ ಅದು ಉರ್ಲಾಗಿರ್ತದೆ, ಅದು ನ್ಯಾಯ ತೀರ್ಪಿಗೆ ಆಗ್ತಿದೆ. ನೋಡ್ರಿ, ವಂಚನೆ ಒಳಗೆ ಹಾಕ್ಬೇಡ್ರಿ, ಸುಳ್ಳು ಆಡಬೇಡ್ರಿ. ಆ ಸುಳ್ಳು, ಆ ವಂಚನೆ ನ್ಯಾಯ ತೀರ್ಪಿಗೆ ತರ್ತದೆ. ಇವತ್ತೊಂದು ಕಮಿಟ್ ಮಾಡಿರಿ, ಡಿಸೈಡ್ ಮಾಡಿರಿ. ಹಾಲೆಲೂಯ. ಹಾಗೆ ಸತ್ತೋದ್ರೆ, ಹಾಗೆ ವಂಚಿಸಲ್ಪಟ್ಟು ಕೋರ್ಟು, ಅದು ಕಚೇರಿ, ಅವು ಇವು ಸಾಲ ಸೂಲ ಮಾಡಿ ಜನ ಬಂದು ನಿಮ್ಮ ಹಣವನ್ನೆಲ್ಲ ಬಾಚ್ಕೊಂಡು ಹೋದರೆ, ನಾನು ಮಾಡಿದಂಥ ಸೇವೆಯ ಪ್ರತಿಫಲ ಅದು ವ್ಯಸನಕರವಾಗಿರ್ತದೆ. ಯಾರಾದರೂ ಓದ್ರಿ 1 ಕೊರಿಂಥ 9ನೇ ವಾಕ್ಯ ಓದ್ರಿ. 1 Corinthians chapter 9:1 ಓದ್ರಿ. ನಾನು ಸ್ವತಂತ್ರನಲ್ಲವೇ, ಅಪೊಸ್ತಲನಲ್ಲವೇ, ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ, ನಾನು ಕರ್ತನ ಸೇವೆಯಲ್ಲಿ ಮಾಡಿದ ಕೆಲಸದ ಫಲವು ನೀವೇ ಅಲ್ಲವೇ? ನೋಡಿ, ವಾಕ್ಯ ಹೇಳ್ತದೆ, ಪೌಲನು ಹೇಳ್ತಿದ್ರೆ, ನಾನು ಅಪೊಸ್ತಲನಾಗಿ ದೇವರ ಸನ್ನಿಧಾನದಲ್ಲಿ ಇದ್ದು ನಾನು ದೇವರ ಕ್ರಿಸ್ತನನ್ನು ಪ್ರಕಟಪಡಿಸ್ತಾ ಇದ್ದೇನೆ, ಆದರೆ ನಾನು ಮಾಡಿದಂಥ ಸೇವೆಗೆ ಫಲ ನೀವಲ್ಲವೇ? ಪೌಲನು ಕೇಳ್ತಿರೋ ಮಾತಿದು. ನಾನು ಮಾಡಿದಂಥ ಸೇವೆ ಪ್ರತಿಫಲ ನೀವಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹಾಲೆಲೂಯ. 2 Corinthians chapter 7:2 ಓದ್ರಿ. 2 ಕೊರಿಂಥ 7ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಈಗ 2 ಕೊರಿಂಥ 7:2. ನಿಮ್ಮ ಹೃದಯಗಳಲ್ಲಿ ನಮಗೆ ಸ್ಥಳ ಕೊಡಿರಿ. ವಾಕ್ಯ ಹೇಳ್ತಿದೆ, ಪೌಲನು ಹೇಳ್ತಿದ್ದಾನೆ, ಆಗ ನಾನು ಮಾಡಿದಂಥ ಸೇವೆಯ ಫಲ ನೀವಾಗಿದ್ದರೆ ನಿಮ್ಮ ಹೃದಯದಲ್ಲಿ ನನಗೊಂಚೂರು ಸ್ಥಳ ಕೊಡ್ರಿ. ನಾವು ನಿಮ್ಮಲ್ಲಿ ಯಾರಿಗೂ ಅನ್ಯಾಯ ಮಾಡಲಿಲ್ಲ. ದೇವರ ಸಭೆ ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಸೇವಕರು ಯಾರಿಗೂ ಕೇಡನ್ನು ಉಂಟು ಮಾಡಲಿಲ್ಲ, ಯಾರಿಗೂ ಕೇಳೋದಿಲ್ಲ, ಯಾರನ್ನು ವಂಚಿಸಲಿಲ್ಲ. ನಿಮ್ಮ ಮೇಲೆ ತಪ್ಪು ಹೊರಿಸಬೇಕೆಂದು ನಾನು ಇದನ್ನು ಹೇಳಲಿಲ್ಲ. ನಿಮ್ಮ ಮೇಲೆ ತಪ್ಪು ಹೊರಿಸೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇಲ್ಲ. ಕೂಡ ಸಾಯುವುದಕ್ಕೂ ಕೂಡ ಬದುಕುವುದಕ್ಕೂ ನೀವು ನಮ್ಮ ಹೃದಯದಲ್ಲಿದ್ದೀರೆಂದು ಮೊದಲೇ ಹೇಳಿದ್ದೇನಲ್ಲ. ನೀವು ನಮ್ಮ ಹೃದಯದಲ್ಲಿದ್ದೀರಾ. ಹಲೋ, ನನ್ನ ಕಡೆ ನೋಡ್ಸೆ ಸಾಕ್ರಿ, ನಾನು ನಿಲ್ಲಿಸ್ತೇನೆ. ಟೈಮ್ ಆಯ್ತು, ನಾನು ನಿಲ್ಲಿಸ್ತೇನೆ. ನಾನು ಮಾತು ಹೇಳ್ತೇನೆ, ಕೇಳಿಸ್ಕೊ. ನೀವೆಲ್ಲ ನನ್ನ ಹೃದಯದಲ್ಲಿದ್ದೀರ. ಆಮೇನ್. ನಾವೆಲ್ಲರೂ ಕ್ರಿಸ್ತನ ಹೃದಯದಲ್ಲಿದ್ದೇವೆ. ಆಮೇನ್. ನಮ್ಮೆಲ್ಲರ ಐಶ್ವರ್ಯಂತರಾಗಿ ಒಂದು ಸ್ಥಾನದಲ್ಲಿ, ಒಂದು ಸ್ಟೇಟಸ್ಸಲ್ಲಿ ನಾವು ಇರಬೇಕೆಂಬುದ ದೇವರ ಸಭೆಯ ಉದ್ದೇಶವಾಗಿದೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ಕೀರ್ತನೆ ನಾವೇನು ಓದಿದ್ವಲ್ಲ ನಾವು 36 ಅದರ 8ನೇ ವಾಕ್ಯದಲ್ಲಿ ನಾವೇನು ಓದಿದ್ವಿ? ದೇವರೇ ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸ. ಆ ಸಂತೃಪ್ತಿ ಒಳಗಡೆ ನಾವು ಜೀವಿಸೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದರಿಂದ ದೇವ್ರ ವಾಕ್ಯ ಹೇಳ್ತಿದ್ದೆ. ನೋಡಿರಿ, ನಾನು ಪಾಸ್ಟರ್ಗೆ ಯಾಕೆ ಇದನ್ನು ಕೊಡಬೇಕೆಂಬುದಾಗಿ ತಪ್ಪಾಗಿ ನೀವು ಆಲೋಚನೆ ಮಾಡಬೇಡ್ರಿ. ಅದಕ್ಕೆ ಪೌಲನು ಹೇಳ್ತಾನೆ, ನಿಮ್ಮ ಹೃದಯದಲ್ಲಿ ಒಂಚೂರು ಜಾಗ ಕೊಡ್ರಿ. ನೀವು ನನ್ನ ಹೃದಯದಲ್ಲಿದ್ದೀರಾ, ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಯಾರಾದರೂ ಹೇಳ್ತೀರಾ ಇಲ್ಲಿ ದೇವ್ರ ಸಭೆಯಿಂದ, ಹೌದು ರವಿ ಪಾಸ್ಟರ್ ನನಗೆ ಅನ್ಯಾಯ ಮಾಡಿ ನನ್ನಿಂದ ಹಣ ಕಿತ್ಕೊಂಡು ಹೋದ್ರಂತ ಯಾರಾದರೂ ಒಬ್ಬರು ಹೇಳ್ರಿ ನೋಡೋಣ. ನಾನು ಜಕ್ಕಾಯಂತರ 4ರಷ್ಟು ಹಿಂತಿರುಗಿ ಕೊಡ್ತೀನಿ ನಾನು. ಎಸ್ ಪಾಸ್ಟರ್, ನಿಮ್ಮಿಂದ ನನಗೆ ಹಣದ ವಿಷಯದಲ್ಲಿ ನನಗೆ ವಂಚನೆ ಆಗಿದೆ ಎಂಬುದಾಗಿ ಯಾರಾದರೂ ಹೇಳ್ರಿ. ಯಾರಾದರೂ ಹೇಳ್ರಿ. ಕಮಾನ್, ಓಪನ್ನಾಗಿ ಚಾಲೆಂಜ್ ಕೊಡ್ತಾ ಇದ್ದೇನೆ. ಪಾಸ್ಟರ್, ನನಗೆ ಹಣದ ವಿಷಯದಲ್ಲಿ ನೀವು ಮೋಸ ಮಾಡಿರಿ ಎಂಬುದಾಗಿ ಯಾರಾದರೂ ಹೇಳ್ತೀರಾ? ಚಂದ್ರಣ್ಣ ಇಲ್ಲ? ಸಿಸ್ಟರ್ ಹೇಳ್ತೀರಾ? ನೋ. ಅದಕ್ಕೆ ಬೈಬಲ್ ಹೇಳ್ತೇವೆ, ಪೌಲನು ಹೇಳ್ತಾನೆ, ನನಗೆ ಈ ವಿಷಯದಲ್ಲಿ ನನಗೆ ಭಯ ಇದೆ. ನಾನು ಯಾರನ್ನೂ ವಂಚಿಸಲಿಲ್ಲ, ನಾನು ಯಾರಿಗೂ ಸುಳ್ಳು ಆಡಲಿಲ್ಲ, ಯಾರೂ ನಾನು ಅನ್ಯಾಯ ಮಾಡಲಿಲ್ಲ. ಆದರೆ ಅವ್ನು ಕೇಳೋದೇನು, ನಿಮ್ಮ ಹೃದಯದಲ್ಲಿ ನನಗೊಂಚೂರು ಜಾಗ ಕೊಡ್ರಿ. ಯಾಕಂದರೆ ಕರ್ತನ ಸೇವೆಯಲ್ಲಿ ನಾನು ಮಾಡಿದಂಥ ಸೇವೆಯ ಫಲ ನೀವಾಗಿದ್ದೀರಿ. ಅದಕ್ಕೆ ಮುಂದೆ ಇಬ್ರಿಯ ಬರೆದ ಪತ್ರಿಕೆ 13:17 ಹೇಳ್ತಿದೆ, ಸೇವಕರು ಸಂತೋಷದಿಂದ ಇರುವಾಗ ನೋಡ್ಕೊಳ್ರಿ. ಅವರು ಒಂದು ವೇಳೆ ಸಭೆಯ ವಿಷಯದಲ್ಲಿ ಸೇವಕನು ವ್ಯಸನ ಪಟ್ಟರೆ ನಿಮಗೆ ಪ್ರಯೋಜನ ಅಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ನಾನು ಇವತ್ತು ಉದ್ದೇಶ ಏನಾಗಿದೆ ಗೊತ್ತಾ? ಎಲ್ಲರೂ ಕೇಳಿಸ್ಕೊಡ್ರಿ. ನಿಮ್ಮ ಹಣದ ಮೇಲೆ ನನ್ನ ಉದ್ದೇಶ ಅಲ್ಲ. ನಾನು ನಿಮ್ಮ ಹಣದ ಮೇಲೆ ನಾನು ಬದುಕ್ತಾ ಇಲ್ಲ, ಬದಲಾಗಿ ದೇವರ ಕೃಪೆ, ದೇವರ ಕರುವಿಕೆ ಮೇಲೆ ನಾನು ಬದುಕ್ತಾ ಇದ್ದೇನೆ. ಹಲ್ಲೆಲೂಯಾ. ಕಮನ್ ಲಿಸನ್ ಮೀ ಕೇಳಿಸ್ಕೊಡ್ರಿ, ನಾನು ಮುಗಿಸ್ತೇನೆ. ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ.
ನನ್ನ ಉದ್ದೇಶ ಏನಾಗಿದೆ ಅಂದರೆ, ನನ್ನ ಸಂದೇಶದ ತಾತ್ಪರ್ಯ ಏನಾಗಿದೆ, ಟೋಟಲ್ ಏನಾಗಿದೆ ಅಂದರೆ, ನೀವು ಯಾರು ಕೊರತೆಯಲ್ಲಿರಬಾರ್ದು. ಆಮೇನ್. ನೀವು ಉಂಡು ದೇವರ ಮಂದಿರದ ಸಂತೃಪ್ತಿಯಲ್ಲಿ ನೀವು ಜೀವಿಸ್ಬೇಕು. ಆಮೇನ್. ಆ ರೀತಿ ಮಾಡಿದಂಥ ಸೇವೆಯ ಫಲವು ನಾನು ಆಗಿರ್ತೀನಿ, ದೇವರಾಗಿರ್ತಾನೆ, ನೀವಾಗಿರ್ತೀರ, ನಮ್ಮ ಸಂತತಿಯವರಾಗಿರ್ತಾರೆ. ಹಲ್ಲೆಲೂಯಾ. ತೀರ್ಮಾನ ಮಾಡಿರಿ. ಅಥವಾ ಒಂದು ವೇಳೆ ವಂಚನೆ ಇನ್ನು ಒಳಗಡೆ ಇದ್ದರೆ ಇವತ್ತು ಒಂದು ಸಮಯ ಇದೆ, ಬದಲಾಗ್ರಿ. ಒಂದು ವೇಳೆ ಜಕ್ಕಾಯಂತರ ಜನ ನೋಡಿ ನಿಮಗೆ ಪಾಪಿ ಅಂತ ಹೇಳ್ಬೋದು. ಅಥವಾ ಜನ ಯಾರು ನೋಡದೇ ಇದ್ರು ನಿನ್ನ ಮನಸ್ಸಾಕ್ಷಿನೇ ನಿನಗೆ ಮಾತಾಡ್ತಿದೆ, ಲೈ ನೀನು ಕಳ್ಳ, ಲೈ ನೀನು ಕದ್ದುಕೊಂಡಿದ್ದೀಯಾ, ಲೈ ನೀನು ಶಾಪಗ್ರಸ್ತನು, ಅನ್ಯಾಯವಾಗಿ ದೇವರ ಮಂದಿರದಲ್ಲಿ ನೀನಿದೆಯಾ. ಅದೆಂಗೆ ನೀನು ದೇವ್ರ ಮಂದಿರದಲ್ಲಿ ಅನ್ಯಾಯವಾಗಿದೆಯಾ? ಕಳ್ತನ ಮಾಡಿ ಒಳಗಡೆ ಬಚ್ಚಿಟ್ಕೊಂಡಿದ್ದೀಯಾ? ಅಥವಾ ಅನನೀಯ ಸೈಫರ್ ಹೇಳ್ತಾರ, ಒಂದು ಭಾಗವನ್ನು ಬಚ್ಚಿಟ್ಕೊಂಡು ಇನ್ನೊಂದು ಭಾಗ ಮಾತ್ರ ಕೊಡೋದು. ನೋ. ತೀರ್ಮಾನ ಮಾಡಿರಿ. ನಾನು ಕೊಡುವುದು ಕರ್ತನಿಗಾಗಿದೆ. ಹಲ್ಲೆಲೂಯಾ. ನಾನು ಕೊಡೋದು ದೇವರ ಸೇವೆಗಾಗಿದೆ. ನಾನು ಕೊಡುವಂಥದ್ದು ದೇವ್ರು ನನಗೇನು ಕೊಟ್ಟಿದ್ದಾನೋ ಅದು ನಾನು ತಿರುಗಿ ಕರ್ತನ ಸನ್ನಿಧಾನದಲ್ಲಿ ನಾನು ಕೊಡ್ತೀನಿ. ಕೊಡೋದ್ರಿಂದ ಅನ್ಲಾಕ್ ಮಾಡಿ ನನ್ನ ಐಶ್ವರ್ಯವನ್ನು ನಾನು ಓಪನ್ ಮಾಡ್ತಾಯಿದ್ದೇನೆ ಎಂಬುದಾಗಿ ನೀವು ಐಶ್ವರ್ಯವಂತರಾಗಬೇಕ್ರಿ. ಆಮೇನ್. ನೀವೆಲ್ಲರೂ ಸೈಟ್ ತೊಗೊಳ್ಬೇಕು. ಆಮೇನ್. ಎಲ್ಲ ಬಾಡಿಗೆ ಮನೆ ಇರೋರೆಲ್ಲ ಸ್ವಂತ ಮನೆಗೆ ಹೋಗ್ಬೇಕು. ಆಮೇನ್. ಸಣ್ಣ ಮನೆ ಇರೋರು ಮನೆ ಮೇಲೆ ಮನೆ ಕಟ್ಟಬೇಕು. ಆಮೇನ್. ಯಾವ ಬ್ಲೆಸ್ಸಿಂಗ್ ನಿಂತಿದೆಯೋ ಇವತ್ತು ನಾನು ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದೆ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಂದಿರದ ಸಮೃದ್ಧಿಯು ನಿಮ್ಮ ಜೀವಿತದಲ್ಲಿ ವಾಸಿಸಲಿ. ಕೈಗಳನ್ನು ತಟ್ಟೆ ಕರ್ತನವ ಆರಾಧಿಸೋಣ. ಕಮ್ ಆನ್, ಕ್ಲಾಪ್ ಯುವರ್ ಹ್ಯಾಂಡ್ಸ್.